ನಮಸ್ಕಾರ, ಶುಭ ಮುಂಜಾನೆ. ವ್ಯಕ್ತಿತ್ವ ವಿಕಸನಕ್ಕೆ ನೆರವಾಗುವ ವ್ಯಕ್ತಿತ್ವ ದರ್ಪಣ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಲ್ಮೆಯ ವೀಕ್ಷಕ ಬಂಧುಗಳೇ, ವ್ಯಕ್ತಿತ್ವ ವಿಕಸನದ ವಿಷಯಗಳನ್ನು ಅರಿತುಕೊಂಡು ಅಳವಡಿಸಿಕೊಳ್ಳೋದ್ರ ಮೂಲಕ ಬದುಕಿನಲ್ಲಿ ಪರಿವರ್ತನೆ ಉಂಟಾಗೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಸಾಮರ್ಥ್ಯವನ್ನು ವೃದ್ಧಿಸಿಕೊಳ್ಳಲು ಕೂಡ ಇದು ನೆರವಾಗುತ್ತೆ. ನಮ್ಮ ಮಾನಸಿಕ ಸಾಮರ್ಥ್ಯವನ್ನು ವೃದ್ಧಿಸುವ ವಿಶ್ಲೇಷಣಾ ಸಾಮರ್ಥ್ಯ ಕುರಿತ ಸಂವಾದ ಇಂದಿನ ವಿಶೇಷತೆ. ಇಂದಿನ ಮಾತುಕತೆಯಲ್ಲಿ ನಮ್ಮೊಂದಿಗಿದ್ದಾರೆ ಲೇಖಕರು ಹಾಗೂ ಕಾರ್ಮಿಕ ಇಲಾಖೆಯ ಆಯುಕ್ತರು ಆಗಿರುವ ಡಾಕ್ಟರ್ DS ವಿಶ್ವನಾಥ್ ಅವರು. IAS ಅಧಿಕಾರಿಯಾಗಿ ವಿವಿಧ ಇಲಾಖೆಗಳಲ್ಲಿ ವಿವಿಧ ಹುದ್ದೆಗಳನ್ನು ನಿರ್ವಹಿಸಿರುವ ಅಪಾರ ಅನುಭವ ಇವರದು. ಜಿಲ್ಲಾಧಿಕಾರಿಯಾಗಿ ಬಾಗಲಕೋಟೆ ಜಿಲ್ಲೆ, ಕೋಲಾರ ಜಿಲ್ಲೆ, ರಾಮನಗರ ಜಿಲ್ಲೆಯಲ್ಲಿ ಉತ್ತಮ ಕೆಲಸವನ್ನು ನಿರ್ವಹಿಸಿದ್ದಾರೆ. ಇವರು ಹಲವು ಪುಸ್ತಕಗಳನ್ನು ಹೊರತಂದಿದ್ದು ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾದ ಕೃತಿ ರಚನೆ ಇವರಿಗೆ ಪ್ರಿಯವಾದ ವಿಚಾರವಾಗಿದೆ. ಜೀವನಕ್ಕೊಂದು ದಾರಿದೀಪವಾಗುವ ಜೀವನ ಮೌಲ್ಯಗಳು, ಕೌಶಲ್ಯಗಳ ಮೂಲಕ ಬದುಕು ಸುಗಮವಾಗಿಸಿಕೊಳ್ಳುವ ಹಾಗೂ ಅತ್ಯುತ್ತಮ ಸಾಧನೆಗೆ ದಾರಿದೀಪ ಜೀವನ ಕೌಶಲ್ಯಗಳು, ಬದುಕಿಗೊಂದು ವ್ಯಕ್ತಿತ್ವ ವಿಕಸನದ ಮೂಲಕ ಅರ್ಥ ನೀಡುವ ಪರಿಪೂರ್ಣತೆ, ಚಿಂತನೆಗಳ ಮೂಲಕ ಹಾಗೂ ವಿಶ್ಲೇಷಣೆಗೆ ಮೂಲಕ ವಿಚಾರಗಳನ್ನು ಹೊರಗೆ ಹಚ್ಚುವ ಮಂಥನ, ಸೋಲು ಗೆಲುವು ಎರಡರಲ್ಲೂ ಸಮಾನ ಮನಸ್ಥಿತಿಯ ಮೂಲಕ ಯಶಸ್ಸಿನ ಪಥ ಸೂಚಿಸುವ ಗೆಲ್ಲಲೇಬೇಕೆ, ಒತ್ತಡಗಳ ನಡುವೆ ಸುಂದರ ಬದುಕು ಸವೆಸಲು ಚಿಂತೆ ನಿಶ್ಚಿಂತೆ ಮುಂತಾದ ಹಲವು ಪುಸ್ತಕಗಳನ್ನು ಹೊರತಂದಿದ್ದಾರೆ. ವಿವಿಧ ಹುದ್ದೆಗಳಲ್ಲಿ ಸಾರ್ಥಕ ಸೇವೆಯನ್ನು ಸಲ್ಲಿಸಿರುವ ನಿಟ್ಟಿನಲ್ಲಿ ಇವರ ಕಾರ್ಯಶೈಲಿಯನ್ನು ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಮೆಚ್ಚಿದ್ದು ಇವರ ಬದುಕಿನಲ್ಲಿ ಇವರಿಗೆ ಮರೆಯಲಾಗದ ಕ್ಷಣವಾಗಿದೆ. ನಲ್ಮೆಯ ವೀಕ್ಷಕ ಬಂಧುಗಳೇ, ನಿಮ್ಮ ಪ್ರಶ್ನೆಗಳು ವಿಶ್ಲೇಷಣಾ ಸಾಮರ್ಥ್ಯ ಕುರಿತದ್ದಾಗಿರಲಿ. ನಿಮ್ಮ ಪ್ರಶ್ನೆಗಳು ಸರಳವಾಗಿರಲಿ, ನೇರವಾಗಿರಲಿ, ಸಂಕ್ಷಿಪ್ತವಾಗಿರಲಿ. ಪ್ರಶ್ನೆಗಳನ್ನು ಕೇಳುವ ಸಂದರ್ಭದಲ್ಲಿ TV ವಾಲ್ಯೂಮನ್ನು ಸಂಪೂರ್ಣ ಕಡಿಮೆ ಮಾಡಿ ದೂರವಾಣಿಯಲ್ಲೇ ಮಾತನಾಡಿ, ದೂರವಾಣಿಯಲ್ಲೇ ಕೇಳಿಸ್ಕೊಳ್ಬೇಕು ಅಂತ ವಿನಂತಿ ಮಾಡ್ತೇನೆ. ಡಾಕ್ಟರ್ DS ವಿಶ್ವನಾಥ್ ಅವರೇ, ವ್ಯಕ್ತಿತ್ವ ದರ್ಪಣ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ನಮಸ್ಕಾರ. ನಮಸ್ಕಾರ. ವ್ಯಕ್ತಿತ್ವ ವಿಕಸನದ ವಿಚಾರಗಳನ್ನು ಕನ್ನಡಿ ಹಿಡಿಯುವ ಮೂಲಕ ಈ ವ್ಯಕ್ತಿತ್ವ ದರ್ಪಣ ಶೀರ್ಷಿಕೆ ಅಡಿಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಈ ವ್ಯಕ್ತಿತ್ವ ವಿಕಸನ ಒಬ್ಬ ವ್ಯಕ್ತಿಗೆ ಯಾಕೆ ಬೇಕು? ವ್ಯಕ್ತಿತ್ವ ವಿಕಸನ ಅಂತಕ್ಕಂಥದ್ದನ್ನು ಬಹಳಷ್ಟು ಜನಕ್ಕೆ ವ್ಯಕ್ತಿತ್ವ ಅಂತಕ್ಕಂಥದ್ದು ಬಹಳ ಅಮೂಲಾಗ್ರವಾಗಿ ನಾವು ಹೋದಾಗ ಹುಟ್ಟಿನಿಂದನೇ ನಮ್ಮ ವ್ಯಕ್ತಿತ್ವ ಪ್ರಾರಂಭವಾಗಿರ್ತಕ್ಕಂಥದ್ದು. ಬೆಳೀತಾ ನಾವು ಈ ಪ್ರಪಂಚದಲ್ಲಿ ಹಾಸುಹೊಕ್ಕಾಗಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ತಕ್ಕಂಥ ಅತ್ಯವಶ್ಯಕತೆ ಬರುತ್ತೆ. ನಮ್ಮ ವ್ಯಕ್ತಿತ್ವದ ರೂಪಣೆಯ ಮುಖಾಂತರ ನಾವು ಸಮಾಜದಲ್ಲಿ ಯಾವ ರೀತಿಯಾಗಿ ಸಮಾಜಮುಖಿಯಾಗಿ ಸಮಾಜದಲ್ಲಿ ಒಂದು ಅಂಗವಾಗಿ ನಮ್ಮನ್ನು ನಾವು ಅಭಿವೃದ್ಧಿಪಡಿಸ್ಕೊಳ್ಳೋದ್ರ ಜೊತೆಗೆ ಸಮಾಜಕ್ಕೆ ಕೂಡ ಪೂರಕವಾಗಿ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸ್ಬೋದು ಅಂತಕ್ಕಂಥದ್ದನ್ನು ಬಿಂಬಿಸಲಿಕ್ಕೆ ಈ ವ್ಯಕ್ತಿತ್ವ ವಿಕಸನ ಅಥವಾ ವ್ಯಕ್ತಿತ್ವದ ಒಂದು ಪ್ರಮುಖ ಅಂಶ ಎಲ್ಲರಿಗೂ ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ವಿಷಯ ಆಗಿದೆ. ಇವತ್ತು ನಾವು ವಿಶ್ಲೇಷಣಾ ಸಾಮರ್ಥ್ಯ ಕುರಿತು ಮಾತನಾಡಲಿಕ್ಕೆ ಹೊರಟಿದ್ದೇವೆ. ವಿಶ್ಲೇಷಣೆ ಮಾಡುವುದರ ಮೂಲಕ ನಮ್ಮಲ್ಲಿನ ಅರಿವು, ನಮ್ಮ ಬಗೆಗಿನ ಅರಿವು, ವಿಷಯದ ಬಗೆಗಿನ ಅರಿವು ಜಾಸ್ತಿ ಆಗುತ್ತಲ್ವಾ? ಹೌದು. ಇದೇನಾಗಿದೆ ಅಂದರೆ ಬಹಳ ಮುಖ್ಯವಾಗಿ ವಿಶ್ಲೇಷಣೆ ಅಂದ ತಕ್ಷಣ ಬಹಳಷ್ಟು ಜನ ವಿಶ್ಲೇಷಣೆ ಅಂದರೆ ಏನು ಅಂತಕ್ಕಂಥ ಒಂದು ಗೊಂದಲಕ್ಕೆ ಏರ್ಪಡ್ಬೋದು. ಆದರೆ ಆ ರೀತಿಯ ಗೊಂದಲತಕ್ಕಂಥ ಅವಶ್ಯಕತೆನೇ ಇಲ್ಲ. ವಿಶ್ಲೇಷಣೆ ಅಂತಕ್ಕಂಥದ್ದು ಬಹಳ ಸರಳ. ಯಾಕೆಂತಂದ್ರೆ ನಾವೆಲ್ಲ ಶಾಲಾ ಮಕ್ಕಳಾಗಿದ್ದಾಗ ನಮಗೆ ಪ್ರಬಂಧವನ್ನು ಬರೆಯಿರಿ ಅಂತ ಹೇಳ್ತಾ ಇದ್ರು. ಒಂದು ಪ್ರಬಂಧವನ್ನ ಬರೆಯಿರಿ ಅಂತ ಹೇಳಿದಾಗ ಏನು ಪ್ರಬಂಧದಲ್ಲಿ ಏನಿರುತ್ತೆ ಅಂತಂದಾಗ ಏನಿಲ್ಲ. ಪ್ರಬಂಧಕ್ಕೆ ನೀವು ಯಾವುದೇ ಒಂದು ವಿಷಯವನ್ನು ತೆಗೆದುಕೊಂಡಾಗ ಪ್ರಬಂಧಕ್ಕೆ ಪೂರಕವಾಗತಕ್ಕಂಥ ಏನು, ಹೇಗೆ, ಏಕೆ, ಯಾವಾಗ, ಎಲ್ಲಿ, ಯಾರಿಂದ, ಯಾರಿಗೆ, ಏತಕ್ಕೆ ಇಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕೊಂಡು ಹೋಗ್ತಕ್ಕಂಥದ್ದೇ ವಿಶ್ಲೇಷಣಾ ಸಾಮರ್ಥ್ಯ. ಬಹಳ ಸರಳವಾಗಿ ನಾವು ವಿಶ್ಲೇಷಣಾ ಸಾಮರ್ಥ್ಯವನ್ನ ಈ ರೀತಿಯಾಗಿ ಹೇಳ್ಬೋದು. ಈ ಸರಳವಾಗಿರ್ತಕ್ಕಂಥ ವಿಶ್ಲೇಷಣಾ ಸಾಮರ್ಥ್ಯವನ್ನ ನಾವು ಹಂತ ಹಂತವಾಗಿ ಅದನ್ನ ಮೇಲ್ಗಡೆ ನಾವು ಹೋಗ್ತೀವಿ. ನಮ್ಮನ್ನ ನಾವು ಅರ್ಥಕೊಳ್ತಕ್ಕಂಥದ್ದು ಅದು ಒಂದು ವಿಶ್ಲೇಷಣಾ ಸಾಮರ್ಥ್ಯ. ಮತ್ತೆ ನಮ್ಮನ್ನ ನಾವು ನಿರ್ವಹಣೆ ಮಾಡ್ಕೊಳ್ತಕ್ಕಂಥದ್ದು ವಿಶ್ಲೇಷಣಾ ಸಾಮರ್ಥ್ಯದ ಮೇಲೆ ಒಂದು ಅಳವಡಿಕೆ ಆಗಿರ್ತಕ್ಕಂಥದ್ದು. ಜೊತೆಗೆ ಇತರರನ್ನ ಅರಿತುಕೊಳ್ತಕ್ಕಂಥದ್ದು, ಇತರರ ನಿರ್ವಹಣೆಗೆ ಹೋಗಿ ನಾವು ಕಾರ್ಯನಿರ್ವಹಿಸ್ತಕ್ಕಂಥದ್ದು, ಸಮಾಜಕ್ಕೆ ಪೂರಕವಾಗಿ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ವಿಶ್ಲೇಷಣಾ ಸಾಮರ್ಥ್ಯದ ಅಡಿಯಲ್ಲಿ ಬರ್ತಕ್ಕಂಥ ವಿಚಾರಗಳಾಗ್ತವೆ. ಈಗ ನಾವು ಈ ವಿಶ್ಲೇಷಣಾ ಸಾಮರ್ಥ್ಯವನ್ನು ನಾವು ಅರ್ಥ ಮಾಡ್ಕೊಳ್ಳೋದ್ರಿಂದ, ಅದನ್ನು ಕಲಿಯೋದ್ರಿಂದ ನಮಗೆ ಉಂಟಾಗುವ ಲಾಭ ಅನೇಕ.
ಅದರಲ್ಲಿ ಕೆಲವು ಲಾಭಗಳನ್ನ ನೀವು ಹೇಳೋದಾದ್ರೆ ಯಾವ ತರ ಹೇಳ್ತೀರಿ? ಇವಾಗ ವಿಶ್ಲೇಷಣಾ ಸಾಮರ್ಥ್ಯದಿಂದ ಬಹಳ ಮುಖ್ಯವಾಗಿ ಆಗತಕ್ಕಂಥದ್ದು ಅಂತಂದ್ರೆ ಯಶಸ್ಸು. ಯಶಸ್ಸಿನ ಸಾಧನೆಗೆ ವಿಶ್ಲೇಷಣಾ ಸಾಮರ್ಥ್ಯ ಅಂತಕ್ಕಂಥದ್ದು ಬೇಕೇ ಬೇಕಾಗ್ತದೆ. ಇದಕ್ಕೆ ಒಂದು ಉದಾಹರಣೆಗೆ ನಾವು ತೆಗೆದುಕೊಳ್ಬೇಕು ಅಂತಂದ್ರೆ ಜೊಹಾರಿಸ್ ವಿಂಡೋ ಅಂತ ಹೇಳಿ, ಜೊಹಾರಿಸ್ ಕಿಟಕಿ ಅಂತ ಹೇಳ್ತೀವಿ ನಾವು. ಆ ಜೊಹಾರಿಸ್ ಕಿಟಕಿನಲ್ಲಿ ಈ ವಿಶ್ಲೇಷಣಾ ಸಾಮರ್ಥ್ಯವನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಒಬ್ಬ ವ್ಯಕ್ತಿಯ ಒಂದು ವ್ಯಕ್ತಿತ್ವವನ್ನು ತಿಳ್ಕೊಂಡು ಹೋದಾಗ 4 ಪ್ರಮುಖವಾದ ಅಂಶಗಳು ಬರ್ತವೆ. ಆ 4 ಅಂಶಗಳಲ್ಲಿ ಅಂತಂದ್ರೆ ಆ ಕಿಟಕಿಗೆ 4 ಬಾಗಿಲುಗಳಿದೆ. ಒಂದು ಬಾಗಿಲು ಅಂದ್ರೆ ಆ ಬಾಗಿಲನ್ನ ನಮಗೂ ತಿಳಿದಿದೆ, ಪ್ರಪಂಚಕ್ಕೂ ತಿಳಿದಿದೆ ಅಂತಕ್ಕಂಥದ್ದು ಒಂದು ಭಾಗ. ಎರಡನೇದು ನನ್ನ ವ್ಯಕ್ತಿತ್ವದ ಬಗ್ಗೆ ನನಗೆ ತಿಳಿದಿದೆ ಆದರೆ ಇತರರಿಗೆ ತಿಳಿದಿಲ್ಲ ಅಂತಕ್ಕಂಥದ್ದು ಎರಡನೇ ಭಾಗ. ಮೂರನೇ ಭಾಗ ಇತರರಿಗೆ ತಿಳಿದಿದೆ ಆದ್ರೆ ನನಗೆ ತಿಳಿದಿಲ್ಲ ಅಂತಕ್ಕಂಥದ್ದು ಮೂರನೇ ಭಾಗ. 4ನೇ ಭಾಗ ನನಗೂ ತಿಳಿದಿಲ್ಲ ಇತರರಿಗೂ ತಿಳಿದಿಲ್ಲ. ಈ ಒಂದು ಜೊಹಾರಿಸ್ ಕಿಟಕಿ ಮುಖಾಂತರ ಒಂದು ವ್ಯಕ್ತಿತ್ವವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಇಂತಹ ಒಂದು ವಿಶ್ಲೇಷಣೆಯನ್ನ ನಾವು ತೆಗೆದುಕೊಂಡಾಗ ಅದು ಒಂದು ವಿಷಯ ಆಗಿರ್ಬೋದು, ಒಬ್ಬ ವ್ಯಕ್ತಿ ಆಗಿರ್ಬೋದು, ಅಥವಾ ಯಾವುದೇ ಒಂದು ಕೇಂದ್ರೀಕೃತವಾಗಿರ್ತಕ್ಕಂಥ ಅಂಶವಾದನ್ನ ಈ 4 ಹಂತಗಳ ಮುಖಾಂತರ ನಾವು ವಿಚಾರಧಾರೆಯನ್ನ ಮಾಡುವುದರ ಮುಖಾಂತರ ಎಲ್ಲದನ್ನೂ ಕೂಡ ನಾವು ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಸನ್ನಿವೇಶ ಉದ್ಭವ ಆಗ್ತಕ್ಕಂಥದ್ದೇ ವಿಶ್ಲೇಷಣಾ ಸಾಮರ್ಥ್ಯದ ಒಂದು ವಿಶೇಷತೆ. ಒಂದು ಕರೆ ಇದೆ ನೋಡೋಣ. ಮಂಜಪ್ಪ ಅವರು ಶಿವಮೊಗ್ಗದಿಂದ ಕರೆ ಮಾಡ್ತಾ ಇದ್ದಾರೆ. ಮಂಜಪ್ಪ ಅವರೇ ನಮಸ್ಕಾರ ಸರ್. ಅನಂತ ಧನ್ಯವಾದಗಳು ಸರ್. ತಮ್ಮ ಪ್ರಶ್ನೆ ಕೇಳಿ ಮಂಜಪ್ಪ. ಸರ್, ಇವತ್ತು ನಾವು ನಮ್ಮ ದೇಶ ಇವತ್ತು ಸೂಪರ್ ಕಂಪ್ಯೂಟರ್ ಯುಗಕ್ಕೆ ಹೋಗ್ತಾ ಇದೆ. ಆದರೆ ಹೈ ಕ್ವಾಲಿಫಿಕೇಶನ್, ಹೈ ಎಜುಕೇಟೆಡ್ ಆದ್ರೂ ಸಹ ಇವತ್ತು 100ಕ್ಕೆ 75% ವ್ಯಕ್ತಿಗಳಲ್ಲಿ ವಿಕಾಸನ ಕುಸಿತಾ ಇದೆ ಅಂತ ನನ್ನ ಅನಿಸಿಕೆ. ನಿಮ್ಮ ಒಂದು ಅಭಿಪ್ರಾಯ ಅದು? ಹೌದು. ಅಂದ್ರೆ ಎಲ್ಲರಲ್ಲೂ ಈಗಗಳು ತುಂಬಿಟ್ಟಿದ್ದಾವೆ. ಹಣದ ದಾಹ, ದರ್ಪಗಳು, ಜಾತೀಯತೆ, ಅಂದ್ರೆ ಒಟ್ಟಾರೆ ನಿಮ್ಗೆ ಕಡಿಮೆ ಆಗ್ತಾ ಇದೆಯಲ್ಲ, ಕುಸಿತಾ ಇದೆಯಲ್ಲ ಅಂತ ಒಂದು ಕಳಕಳಿ ಕಾಳಜಿ ಅಲ್ವಾ? ವಿಶ್ವನಾಥ್ ಅವರೇ, ಏನಾಗಿದೆ, ಜನರ ಒಂದು ಕಲ್ಪನೆಗೆ ಪ್ರಪಂಚ ಯಾಕೋ ಮುಂಚಿನ ತರ ಇಲ್ಲ, ಎಲ್ಲ ಆಧುನಿಕ ಯುಗದಲ್ಲಿ ಏನೋ ಬದಲಾಗ್ತಾ ಇದೆ, ಈ ರೀತಿ ಎಲ್ಲ ಭಾವನೆಗಳಿದೆ. ಈ ಭಾವನೆಗಳಿಗೆ ನೀವೇನು ಹೇಳ್ತೀರಿ? ಈಗ ಮನುಷ್ಯನಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈ ಕೌಶಲ್ಯಗಳನ್ನು ತೆಗೆದುಕೊಂಡು ಹೋದಾಗ ಈ ಭಾವನೆಗಳನ್ನು ಯಾವ ರೀತಿ ನಾವು ನಮ್ಮಲ್ಲಿ ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ತೀವಿ ಅಂತಕ್ಕಂಥದ್ದನ್ನ ಬಹಳ ಮುಖ್ಯವಾಗಿ ಬರ್ತದೆ. ಇವಾಗ ಅದನ್ನ ಒಂದು ವ್ಯಕ್ತಿತ್ವ ಅಂದಾಗ ದೈಹಿಕ ವ್ಯಕ್ತಿತ್ವ ಆಗಿರ್ಬೋದು, ಮಾನಸಿಕ ವ್ಯಕ್ತಿತ್ವ ಆಗಿರ್ಬೋದು, ಬೌದ್ಧಿಕ ವ್ಯಕ್ತಿತ್ವ ಆಗಿರ್ಬೋದು, ಅಥವಾ ಒಂದು ಎಮೋಷನಲ್ ವ್ಯಕ್ತಿತ್ವ ಅಂತ ಹೇಳ್ತೀವಿ ನಾವು, ಭಾವನಾತ್ಮಕವಾಗಿರ್ತಕ್ಕಂಥ ವ್ಯಕ್ತಿತ್ವ. ಈ ಭಾವನಾತ್ಮಕವಾಗಿರ್ತಕ್ಕಂಥ ವ್ಯಕ್ತಿತ್ವ ಏನೋ ಒಂದ್ ಕಡೆ ನೋಡಿದಾಗ ನಾವು ಬೌದ್ಧಿಕ ವ್ಯಕ್ತಿತ್ವ ಅಂತಂದಾಗ ಬುದ್ಧಿವಂತಿಕೆ ಅಂತಕ್ಕಂಥದನ್ನ ಒಂದು ವ್ಯಕ್ತಿತ್ವ ರೂಪದಲ್ಲಿ ತೆಗೆದುಕೊಂಡಾಗ ಅದನ್ನು ಒಂದು ಕೌಶಲ್ಯ ಅಂತ ತೆಗೆದುಕೊಂಡಾಗ ಆ ಬುದ್ಧಿವಂತಿಕೆಯಲ್ಲಿ 68% ಸರಾಸರಿ ಬುದ್ಧಿವಂತರೇ ಇರ್ತಾರೆ. ಅಂದ್ರೆ ಅವ್ರಿಗೆ 85ರಿಂದ 110 ಆ ಸ್ಕೇಲಲ್ಲಿ ಬಂದಾಗ, ಇನ್ನು 14% ಅವರಿಗಿಂತ ಹೆಚ್ಚಿನ ಬುದ್ಧಿವಂತರಿರ್ತಾರೆ. ಇನ್ನು 14% ಸ್ವಲ್ಪ ಕಡಿಮೆ ಸ್ತರದ 70ರಿಂದ 85 ಅಳತೆಗಳಲ್ಲಿ ಬಂದಾಗ ಬರ್ತಕ್ಕಂಥ ಬುದ್ಧಿವಂತರಿರ್ತಾರೆ. 1% ಅತ್ಯಂತ ಬುದ್ಧಿವಂತರು 135 ಒಂದು ಸ್ಕೇಲಲ್ಲಿ ಬರ್ತಕ್ಕಂಥವ್ರು ಇರ್ತಾರೆ. ಇನ್ನು ಒಂದು 3% 70ರಿಂದ 70ರವರೆಗೆ ಬರ್ತಕ್ಕಂಥವ್ರು ಅಂದರೆ ನಿಧಾನಗತಿಯಿಂದ ಕಲಿಕೆ ಇರತಕ್ಕಂಥವ್ರು ಇರ್ತಾರೆ. ಇವುಗಳನ್ನೆಲ್ಲ ಬೌದ್ಧಿಕ ಲಬ್ಧತೆ ಏನೇ ಇದ್ರೂ ಕೂಡ ಒಂದು ಭಾವನಾತ್ಮಕವಾಗಿರತಕ್ಕಂಥ ಒಂದು ಸಾಮರ್ಥ್ಯ ಅಥವಾ ಕೌಶಲ್ಯದ ಬಗ್ಗೆ ಮಂಜುನಾಥ್ ಅವರು ಮಾತಾಡ್ತಾ ಇದ್ರು. ಈ ಭಾವನಾತ್ಮಕವಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ, ನಾವು ಕಲಿಯುವಾಗ ಮೋಟಾರ್ ಸ್ಕಿಲ್ಸ್ ಅಂತ ಹೇಳ್ತೀವಿ, ಚಲನವಲನಗಳನ್ನು ಕಲಿತೀವಿ. ಅದಾದಮೇಲೆ ಕಾಗ್ನಿಟಿವ್ ಸ್ಕಿಲ್ಸ್ ಅಂತ ಹೇಳ್ತೀವಿ, ಅಂದರೆ ಗುರುತಿಸುವಿಕೆಯನ್ನು ಕಲಿತೀವಿ ಮಗುವಿಂದ ಬೆಳೀತಾ. ಅದಾದಮೇಲೆ ಸಾಮಾಜಿಕ ಉಪಯೋಗವಾಗತಕ್ಕಂಥ ಅಭಿವೃದ್ಧಿ ದ್ಯೋತಕ ಗುರುತಿಸುವಿಕೆ ಅಂತ ಅದನ್ನು ನಾವು ಹೇಳ್ತೀವಿ. ಸೋಷಿಯಲ್ ಡೆವಲಪ್ಮೆಂಟ್ ಕಾಗ್ನಿಟಿವ್ ಸ್ಕಿಲ್ಸ್ ಅಂತಕ್ಕಂಥದ್ದನ್ನು, ಅವುಗಳನ್ನು ರೂಪುಗೊಳ್ತಕ್ಕಂಥದ್ದನ್ನು ಹೋಗ್ತಾ ಅದು ಅಭಿವೃದ್ಧಿ ಆಗ್ತಾ ಅದು ಒಂದು ಸಮಾಜದಲ್ಲಿ ಒಂದು ಸಂಪೂರ್ಣವಾಗಿ ನೆಟ್ವರ್ಕಿಂಗ್ ಅಂತ ಹೇಳ್ತಕ್ಕಂಥ ಒಂದು ಸಾಧ್ಯತೆ ಏರ್ಪಡ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಅಳವಡಿಸ್ಕೊಳ್ಬೇಕು. ನೀವು ಹೇಳಿದ್ದು ತುಂಬಾನೇ ಸರಿ ಇದೆ. ನಾವು ಹೇಗೆ ಜ್ಞಾನವನ್ನು ತಿಳ್ಕೊಳ್ಳೋದ್ರ ಜೊತೆಗೆ ಬದುಕಿನಲ್ಲಿ ಅಳವಡಿಸ್ಕೊಳ್ಳೋದಿದೆಯಲ್ಲ, ಅದು ತುಂಬ ಮುಖ್ಯ ಆಗುತ್ತೆ. ಈಗ ಒಂದು ನೀವು ಉದಾಹರಣೆ ಕೊಡ್ರಿ. ಪ್ರಬಂಧ ಬರೆಯುವಂಥ ಸಂದರ್ಭದಲ್ಲಿ ನಾವು ಪ್ರಶ್ನೆಗಳನ್ನು ಹಾಕ್ಕೊಳ್ತೀವಲ್ಲ, ಹಾಗೆ ಬದುಕಿಗೂ ಪ್ರಶ್ನೆ ಹಾಕೋಬೇಕು ಅನ್ನೋದು, ಆಗ ವಿಶ್ಲೇಷಣೆ ಆರಂಭ ಆಗುತ್ತೆ ಅಂತ. ಅಂದರೆ ನಮ್ಮನ್ನು ನಾವು ಪ್ರಶ್ನೆ ಕೇಳ್ಕೊಳ್ಳೋದು ಎಷ್ಟು ಮುಖ್ಯ? ಇವಾಗ ನಮ್ಮನ್ನು ನಾವು ಪ್ರಶ್ನೆ ಕೇಳ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ.
ಏಕೆಂತಂದ್ರೆ ಇವಾಗ ನಮ್ಮಲ್ಲಿ ನಾವು ಮಾಡ್ತಾ ಇರತಕ್ಕಂಥದ್ರಿಂದ ಅದು ಎಲ್ಲೋ ಒಂದ್ ಕಡೆ ಹೇಳ್ತಾರೆ, ಅದಕ್ಕೆ ನಾವು ಮತ್ತೆ ನಮ್ಮಲ್ಲಿ ಮಹಾಭಾರತದಲ್ಲಿ ಅದೆಲ್ಲ ತಗೊಂಡಾಗ ಇಲ್ಲೊಂದ್ ಕಡೆ ಹೋಗ್ತದೆ. ಜನಗಳಲ್ಲಿ ಬಹಳ ಪ್ರಮುಖವಾಗಿ 3 ರೀತಿ ಇರ್ತಕ್ಕಂಥ ಗುಣಗಳಿರ್ತವೆ. 3 ರೀತಿಯ ಜನಗಳಿರಲ್ಲ, ಎಲ್ಲಾ ಜನಗಳಲ್ಲೂ 3 ರೀತಿಯಾಗಿರ್ತಕ್ಕಂಥ ಗುಣಗಳಿರ್ತವೆ. ಆ ಗುಣಗಳು ಏನಪ್ಪಾ ಅಂತಂದ್ರೆ ತಾಮಸಿಕ ಗುಣ, ರಾಜಸಿಕ ಗುಣ ಮತ್ತು ಸಾತ್ವಿಕ ಗುಣ ಅಂತ ನಾವು ಹೇಳ್ತೀವಿ. ಈ ತಾಮಸಿಕ ಗುಣ ಏನು ಅಂತಂದ್ರೆ ಯಾರಿಗೆ ಏನೂ ಬೇಡ, ಎಲ್ಲ ನನಗೇ ಇರ್ಲಿ, ನನಗೇ ಬೇಕು ಅಂತಕ್ಕಂಥದ್ದು ತಾಮಸಿಕವಾಗಿರ್ತಕ್ಕಂಥ ಗುಣ. ರಾಜಸಿಕ ಗುಣ ಅಂತಂದ್ರೆ ನಾನು ದುಡಿತಾ ಇರೋದು ನನಗೋಸ್ಕರ, ನಾನು ದುಡಿದಿದ್ದು ನನಗೆ ಮಾತ್ರ ಅಂತಕ್ಕಂಥದ್ದು. ಇದರಿಂದ ರಾಜಸಿಕತೆ ಜಾಸ್ತಿ ಆದಾಗ ಆತಂಕ ಮತ್ತು ಅಭದ್ರತೆಗಳು ಜಾಸ್ತಿ ಆಗ್ತದೆ. ಆದರೆ ಸಾತ್ವಿಕತೆ ಇರತಕ್ಕಂಥದ್ದು ನನ್ನ ದುಡಿಮೆಯಲ್ಲಿ ಇತರರಿಗೂ ಪಾಲಿದೆ, ಅಂದ್ರೆ ನಾವು ಕೊಡುವಾಗ ತೆಗೆದುಕೊಳ್ಳುವಾಗ ಕೊಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಇದೆ, ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಆಗಿದೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಅಲ್ಲಿಂದ ಆ ಸಾತ್ವಿಕತೆಯ ಒಂದು ಭಾವನೆಯಿಂದ ಇಂತಹ ಸಮಸ್ಯೆಗಳನ್ನು ನಾವು ದೂರ ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ. ಚೆನ್ನಾಪುರದಿಂದ ಶೇಷಕುಮಾರ್ ಅವರು ಕರೆ ಮಾಡ್ತಾ ಇದ್ದಾರೆ. ಶೇಷಕುಮಾರ್ ಅವರೇ ನಮಸ್ಕಾರ. ಸರ್ ನಮಸ್ತೆ. ನಮಸ್ಕಾರ, ತಮ್ಮ ಪ್ರಶ್ನೆ ಕೇಳಿ. ಸರ್ ನಾನು ಜನಾಪುರದಿಂದ ಕಾಲ್ ಮಾಡ್ತಾರೆ. ಸರ್ ಈಗ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ IAS UKS ಗಳಲ್ಲಿ ಒಂದು ಎಸ್ಸೆ ಪೇಪರ್ ಅಂತ ಇರುತ್ತೆ. ಸೊ ಅದರಲ್ಲಿ ವಿಶ್ಲೇಷಣೆ ಹೇಗ್ ಮಾಡ್ಬೇಕಾಗ್ತದೆ, ನಾವು ಯಾವ ತರ ಡಿಸ್ಕಸ್ ಮಾಡ್ಬೇಕಾಗ್ತದೆ, ಮತ್ತು ಇದು ಯಾವ ತರ ವಿವರಣೆ ಮಾಡಿದ್ರೆ ಹೆಚ್ಚು ಅಂಕ ಸಿಗ್ತದೆ ಮತ್ತು ನಮ್ಮ ಜ್ಞಾನ ಹೆಂಗ್ ಇಂಪ್ರೂವ್ಮೆಂಟ್ ಆಗ್ತದೆ? ಅಂದ್ರೆ ಹೇಗಿದ್ರು ನಾವು ಪ್ರಬಂಧದ ಬಗ್ಗೆ ಮಾತಾಡಿದ್ವಲ್ಲ, ಅವರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ಪ್ರಬಂಧದ ಒಂದು ರೂಪುರೇಷೆ ಹೇಗಿರಬೇಕು ಅಂತ ನಾವು ಭಾಷಣ ಮಾಡಬೇಕಾದ್ರೂ ಹೇಳ್ತಾ ಇರ್ತೀವಿ, ಒಂದು ಪ್ರಬಂಧಕ್ಕೂ ಹೇಳ್ತಾ ಇರ್ತೀವಿ. ಒಂದು ಒಳ್ಳೆ ಆರಂಭ ಇರಬೇಕು, ಒಳ್ಳೆ ಅಂತ್ಯ ಇರಬೇಕು, ಮಧ್ಯದಲ್ಲಿ ಒಳ್ಳೆ ಹೂರ್ಣ ಇರಬೇಕು, ಅಂದ್ರೆ ವಿಷಯ ಕಂಟೆಂಟ್ ಇರಬೇಕು ಅಂತ. ಅದ್ರ ಜೊತೆಗೆ ಪ್ರಶ್ನೆಗಳನ್ನ ನಾವು ಮಾತಾಡ್ತಾ ಇದ್ವಲ್ಲ, ಅವೆಲ್ಲ ಪ್ರಶ್ನೆಗಳನ್ನ ಹಾಕೊಳ್ಬೇಕು. ಏನಂತೀರಿ? ಈಗ ಅವರು ಹೇಳಿದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ತಾವು ಹೇಳಿದಾಗೆ ಬಹಳ ಪ್ರಪ್ರಥಮವಾಗಿ ಒಂದು ಪ್ರಬಂಧ ಅಂತಕ್ಕಂಥದ್ದನ್ನು ಬರೆಯುವಾಗ ಮೂಲವಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಆ ವಿಷಯದ ಬಗ್ಗೆ ಮಾಹಿತಿ ಇರಬೇಕು. ಜ್ಞಾನ ಇರತಕ್ಕಂಥದ್ದು ಅದು ಬಹಳ ಅದಕ್ಕಿಂತ ಮೇಲ್ಮಟ್ಟ ಸ್ತರದಲ್ಲಿ ಬರ್ತದೆ. ಆದರೆ ಮೊದಲನೇದಾಗಿ ಮಾಹಿತಿ ಇರಬೇಕು ಒಂದು ಪ್ರಬಂಧ ಬರೀತಕ್ಕಂಥದ್ದು. ಆಮೇಲೆ ನೀವು ಬರೀತಕ್ಕಂಥ ಪ್ರಬಂಧದಲ್ಲಿ ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳು, ವಿಷಯ ಸ್ಫುಟವಾಗಿರಬೇಕು. ಯಾವುದೇ ವಿಧವಾದಂಥ ಗೊಂದಲಕ್ಕೆ ಅವಕಾಶ ಕೊಡದೇ ಇರೋ ರೀತಿಯಲ್ಲಿ ಆ ವಿಷಯದ ಒಂದು ಮಂಡನೆ ಆಗಬೇಕು. ಮತ್ತು ಆ ವಿಷಯ ನೀವೇನು ಬರೀತಿರಲ್ಲ ಅದನ್ನು ಓದುಗನಿಗೆ ಗಮನ ಸೆಳೆಯೋ ರೀತಿಯಲ್ಲಿರಬೇಕು. ಓದುಗ ಅಂದರೆ ಅದನ್ನು ವ್ಯಾಲ್ಯೂಯರ್ ಮಾಡ್ತಕ್ಕಂಥದ್ದು ಅವರಿಗೆ ಗಮನ ಸೆಳೆಯೋ ರೀತಿಯಲ್ಲಿ ಇರಬೇಕು. ಮತ್ತು ಅದಕ್ಕೆ ಒಂದು ಕನ್ಸಿಸ್ಟೆನ್ಸಿ ಅಂತ ಹೇಳ್ತೀವಿ ನಾವು. ಅದನ್ನು ನಮ್ಮ ಅಭಿಪ್ರಾಯ ಒಂದಕ್ಕೆ ವೃದ್ಧಿ ಆಗ್ತಾ ಹೋಗ್ತಕ್ಕಂಥದ್ದಾಗಿರಬೇಕು. ಒಂದಕ್ಕೊಂದು ಗೊಂದಲಗಳ ಅಭಿಪ್ರಾಯಗಳನ್ನು ನೀಡ್ತಕ್ಕಂಥದ್ದಾಗಿರಬಾರ್ದು. ಮತ್ತು ಅಲ್ಲಿ ಕೊಡ್ತಕ್ಕಂಥದ್ರಲ್ಲಿ ವಿಷಯಗಳ ಜೊತೆಗೆ ಉಪವಿಷಯಗಳನ್ನೂ ಸಹ ಅಲ್ಲಿ ನೀವು ವಿವರಣಾತ್ಮಕವಾಗಿ ನೀಡ್ಬೋದಾಗಿರ್ತದೆ. ಮತ್ತು ವಿಷಯ ಮತ್ತು ವಿಧಾನ ಸಮರ್ಪಕವಾಗಿರಬೇಕು. ನೀವು ಹೇಳ್ತಕ್ಕಂಥ ವಿಷಯಕ್ಕೆ ನೀವು ಏನು ವಿಧಾನವನ್ನು ಉಪಯೋಗಿಸ್ಕೊಳ್ತಾ ಅದನ್ನು ತುಲನಾತ್ಮಕವಾಗಿ ನೀವು ಮಂಡನೆ ಮಾಡ್ತಾ ಹೋಗ್ತಿರಲ್ಲ, ಅದು ಸಂದರ್ಭಕ್ಕೆ ಅನುಗುಣವಾಗಿ ಸಮರ್ಪಕವಾಗಿರ್ತಕ್ಕಂಥ ಒಂದು ಸನ್ನಿವೇಶ ಇರಬೇಕಾಗ್ತದೆ. ಮತ್ತು ನಿಮಗೂ ಓದುಗನಿಗೂ ಆ ಸಂಪರ್ಕ ಜಾಲ ಏರ್ಪಡುವ ರೀತಿಯಲ್ಲಿ ನಿಮ್ಮ ಬರವಣಿಗೆ ದಾಟಿಯನ್ನು ನೀವು ಬೆಳೆಸ್ಕೊಂಡು ಹೋಗ್ತಾ ಬರಬೇಕಾಗ್ತದೆ. ಅದರ ಜೊತೆಗೆ ಯಾವುದೇ ಒಂದು ವಿಷಯವಾಗಲಿ ನೀರಸವಾಗಿರಬಾರದು, ಆಸಕ್ತಿಯುತವಾಗಿರಬೇಕು. ತುಂಬ ಚೆನ್ನಾಗಿ ಹೇಳಿದ್ರಿ ನೀವು ಕೊನೆಯಲ್ಲಿ. ಅಂದರೆ ಅದರಲ್ಲೊಂದು ಆಸಕ್ತಿ ಹುಟ್ಟಿಸೋ ಹಾಗೆ ಇರಬೇಕು ಬರವಣಿಗೆ. ಏನೋ ಬರೀಬೇಕಲ್ಲ ಅಂತ ಬೇಕಾಬಿಟ್ಟು ಬರೆಯೋದಲ್ಲ, ತುಂಬ ಆಸಕ್ತಿ ತಗೊಂಡು ಆ ವಿಷಯದಲ್ಲಿ ಕಡೆಗೆ ಹೆಚ್ಚು ಗಮನವನ್ನು ನೀಡಿ ಅಂತ. ಸರಿ, ವಿಶ್ಲೇಷಣೆ ಬಗ್ಗೆ ಮಾತಾಡ್ತಾ ಇದ್ವಿ. ನಾವೆಲ್ಲ ಜೋಗ್ ಫಾಲ್ಸ್ನ ಹೋಗಿ ನೋಡ್ಕೊಂಡು ಬರ್ತೇವೆ. ಆದರೆ ವಿಶ್ವೇಶ್ವರಯ್ಯನವರು ಹೋದಾಗ ವಾಟ್ ಎ ವೇಸ್ಟ್ ಅಂದ್ರೆ ಅವರ ಒಂದು ಸಾಮರ್ಥ್ಯ ಅಥವಾ ಅವರು ಆಲೋಚನಾ ರೀತಿ, ನಡ್ಕೊಂಡದ ರೀತಿ ಎಷ್ಟು ವಿಭಿನ್ನ ಇತ್ತಲ್ವಾ? ಬಹಳಷ್ಟು ವಿಭಿನ್ನವಾಗಿ. ಇದಕ್ಕೆ ನಾವು ಏನು ಹೇಳ್ತೀವಿ ಅಂದ್ರೆ ಕೌಶಲ್ಯಗಳು ಬೇಕು ಅಂತ ಹೇಳ್ತೀವಿ. ಅದರಲ್ಲಿ ಪ್ರಪ್ರಥಮವಾಗಿ ನಾವು ಹಲವಾರು ಕೌಶಲ್ಯಗಳಿದೆ. ಆ ಕೌಶಲ್ಯಗಳು ಈಗ ಚರ್ಚೆ ಮಾಡತಕ್ಕಂಥ ಸಮಯದ ಮೇಲೆ ನಾವು ನಿರ್ಧಾರ ಮಾಡಬಹುದು. ಬಹಳ ಪ್ರಮುಖವಾಗಿ ಜೀವನ ಕೌಶಲ್ಯಗಳು ಅಂತ ಹೇಳ್ತೀವಿ. ಆ ಜೀವನ ಕೌಶಲ್ಯಗಳಲ್ಲಿ ಬಹಳ ಮುಖ್ಯವಾಗಿ ತಾಯಿ ಕೌಶಲ್ಯ ಅಂತ ಹೇಳ್ತೀವಿ. 2 ಕೌಶಲ್ಯಗಳನ್ನ ಸೇರಿಸ್ಬಿಟ್ಟು ತಾಯಿ ಕೌಶಲ್ಯ ಅಂದ್ರೆ ಮದರ್ ಸ್ಕಿಲ್ಸ್ ಅಂತ ಹೇಳ್ತೀವಿ. ಲೈಫ್ ಸ್ಕಿಲ್ಸ್ಗೆ ಮದರ್ ಸ್ಕಿಲ್ಸ್, ವಿಮರ್ಶಾತ್ಮಕ ಚಿಂತನೆ ಮತ್ತು ಸೃಜನಾತ್ಮಕ ಚಿಂತನೆ, ಕ್ರಿಯಾಶೀಲ ಚಿಂತನೆ ಅಂತ ಹೇಳ್ತೀವಿ. ಈ ವಿಮರ್ಶಾತ್ಮಕ ಚಿಂತನೆ, ಕ್ರಿಟಿಕಲ್
ಕ್ರಿಟಿಕಲ್ ಅನಾಲಿಸಿಸ್ ಮತ್ತು ಸೃಜನಾತ್ಮಕ ಚಿಂತನೆ, ಕ್ರಿಯೇಟಿವ್ ಸ್ಕಿಲ್ಸ್, ಇವೆರಡನ್ನು ಸೇರಿಸಿ ಆಗ್ತಕ್ಕಂಥದ್ದೇ ವಿಶ್ಲೇಷಣಾ ಸಾಮರ್ಥ್ಯ. ಅದನ್ನು ನಾವು ತೆಗೆದುಕೊಂಡಾಗ ಇವಾಗ ನೋಡಿ, ನಮ್ಮಲ್ಲಿ ಸೇಬು ಯಾಕೆ ಕೆಳಗಡೆ ಬೀಳುತ್ತೆ ಅಂತಂದಾಗ ನ್ಯೂಟನ್ಸ್ನ ಭೂಮಿಯ ಗುರುತ್ವಾಕರ್ಷಣ ಶಕ್ತಿ ಅಲ್ಲಿ ಹುಟ್ಟುಕೊಳ್ತು. ಸೊ ಅದೇ ರೀತಿ ಸರ್ CV ರಾಮನ್ ರವರು, ನಮ್ಮ ನೊಬೆಲ್ ಪ್ರಶಸ್ತಿ ವಿಜೇತರು, ಆಕಾಶ ನೀಲಿಯಾಗಿದೆ ಯಾತಕ್ಕೆ ಅಂತಕ್ಕಂಥ ಪ್ರಶ್ನೆ ಎತ್ತಿದ್ರು. ಅದೇ ರೀತಿ ಸನ್ಮಾನ್ಯ ವಿಶ್ವೇಶ್ವರಯ್ಯನವರು, ನಮ್ಮ ಕರ್ನಾಟಕದ ಒಂದು ಧೀಮಂತ ವಿಜ್ಞಾನಿ ಮತ್ತು ತಂತ್ರಜ್ಞಾನಿಯಾದ ವಿಶ್ವೇಶ್ವರಯ್ಯನವರು ಜೋಗ ಜಲಪಾತವನ್ನು ನೋಡಿ ಅಲಾಸ್ ವಾಟ್ ಎ ಗ್ರೇಟ್ ಲಾಸ್ ಅಂದ್ರಂತೆ, ಎಷ್ಟು ಒಂದು ನಷ್ಟ ಅಂತ. ಅದಕ್ಕೆ ಪೂರಕವಾಗಿ ಆ ಚಿಂತನೆಯಿಂದ, ವಿಶ್ಲೇಷಣೆಯಿಂದ ಏನಪ್ಪ ಆಗಿದೆ ಅಂತಂದರೆ, ಇವತ್ತು ನಮಗೆ 1100 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡತಕ್ಕಂಥ ಮಹಾತ್ಮ ಗಾಂಧಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಅಂತಕ್ಕಂಥ ಒಂದು ಕೇಂದ್ರ ಸ್ಥಾಪನೆ ಆಗಿರತಕ್ಕಂಥದ್ದು. ಅಂತಹ ವಿಶ್ಲೇಷಣೆಗೆ ಪೂರಕವಾಗಿ ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲೂ ಕೂಡ ಆ ಕೌಶಲ್ಯಗಳು ಅಡಕಗೊಂಡಿರ್ತವೆ, ಆಳವಾಗಿ ಇರ್ತವೆ. ಅವನ್ನ ತೆಗೀತಕ್ಕಂಥ, ಅವುಗಳನ್ನು ಎಬ್ಬಿಸ್ತಕ್ಕಂಥ, ಅವುಗಳನ್ನು ಉದ್ದೀಪನಗೊಳಿಸ್ತಕ್ಕಂಥ ಒಂದು ವೆಹಿಕಲ್ ಏನಪ್ಪ ಅಂತಂದರೆ ವ್ಯಕ್ತಿತ್ವ ವಿಕಾಸ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಮೈಸೂರಿನಿಂದ ಉಷಾ ಕರೆ ಮಾಡ್ತಾ ಇದ್ದಾರೆ. ಉಷಾ ಮೇಡಮ್ ನಮಸ್ಕಾರ. ನಮಸ್ಕಾರ ಇಬ್ರಿಗೂ. ತಮ್ಮ ಪ್ರಶ್ನೆ ಕೇಳಿ. ವಿಶ್ವನಾಥ್ ಸರ್, ತುಂಬಾ ನಮ್ಗೆಲ್ಲ ಚೆನ್ನಾಗಿ ತಿಳುವಳಿಕೆ ಹೇಳ್ತಾ ಇದ್ದೀರಾ, ತುಂಬಾ ಧನ್ಯವಾದಗಳು ಸರ್. ಈಗ ಬುದ್ಧಿವಂತ ನಾವು ಡೀಸೆಂಟ್ ಲುಕ್ ಅಂತ ಅನ್ಕೊಂಡು ಅವ್ನ ಜ್ಞಾನ ಎಲ್ಲ ಅವನಲ್ಲೇ ಇಟ್ಕೋತಾನೆ, ಅವ್ನ್ ಗೆರೆ ಹಾಕೊಂಡ್ಬಿಡ್ತಾನೆ. ನಾನ್ ಬುದ್ಧಿವಂತ, ಕಡಿಮೆ ಮಾತಾಡ್ಬೇಕು ಅನ್ನೋ ತರ ಈ ಅಲ್ಪ ಜ್ಞಾನ ಇರೋನು ಜಾಸ್ತಿ ಮಾತಾಡ್ತಾನೆ, ಎಲ್ಲಾ ವ್ಯವಹಾರದಲ್ಲೂ ಅವ್ನು ಜಯ ಗಳಿಸ್ತಾನೆ. ಇವನ್ಗೂ ಅವನಿಗೂ ಏನ್ ವ್ಯತ್ಯಾಸ ಆಗುತ್ತೆ? ಇವನೇ ಅಲ್ವಾ ನಿಜವಾದ ಬುದ್ಧಿವಂತ? ಅವ್ನು ಯಾವ ಸಂದರ್ಭದಲ್ಲಾದ್ರೂ ಒಂದು ಇಂಟರ್ವ್ಯೂ ಇರ್ಬೋದು, ಎಲ್ಲಾತಲ್ಲೂ ಜಯ ಗಳಿಸ್ತಾನೆ. ಇವನು ನಾನು ಜಾಣ ಅನ್ಕೊಂಡು ಮೌನಿಯಾಗಿತ್ತು, ಇವನು ಈ ತರ ನಡ್ಕೋತಾನಲ್ಲ, ಇವನು ನಿಜವಾದ ಬುದ್ಧಿವಂತರು ಯಾರು ಸರ್? ಈಗ ಇದು ಒಂಥರ ವಿಶೇಷವಾಗಿದೆ ಇದು ಪ್ರಶ್ನೆ. ಅದರಲ್ಲಿ ನಾವು ಸಂಪೂರ್ಣ ಅವ್ರ ಮಾತನ್ನು ಒಪ್ಪಲಿಕ್ಕೂ ಕೂಡ ಆಗೋದೇ ಇಲ್ಲ. ಯಾಕೆಂದರೆ ನಾವು ಮಾತನಾಡುವ ಕೌಶಲ್ಯ ಬಂದಾಗ, ಅಥವಾ ಒಂದು ಹಳೆ ಗಾದೆ ನೋಡೋದಾದರೆ, ಮಾತು ಬೆಳ್ಳಿ ಮೌನ ಬಂಗಾರ ಅಂತಾರೆ. ಅಂದರೆ ಮೌನ ಬಂಗಾರ. ಕಡಿಮೆ ಮಾತಾಡುವಂಥವ್ರು ನಿಜವಾಗಿಯೂ ತಿಳ್ಕೊಂಡಿರ್ತಾರೆ, ಅಗತ್ಯ ಇದ್ದಾಗ ಮಾತಾಡ್ತಾರೆ ಅಂತ. ಅದು ಬುದ್ಧಿವಂತಕ್ಕೂ ಮಾತುಗೂ ಎಲ್ಲ ಒಂದು ಕಡೆ ಅದು ಅಷ್ಟೊಂದು ಸರಿ ಹೊಂದಲ್ಲ ಅನ್ನಿಸ್ತಾ ಇದೆ. ಏನಂತೀರಿ ನೀವು? ಇಲ್ಲ, ಇದೇನಾಗ್ತದೆ ಅಂತಂದರೆ, ಅವರ ಪ್ರಶ್ನೆ ಅವ್ರದ್ದು ಸಾಮಾನ್ಯವಾಗಿ ಜನಸಾಮಾನ್ಯರಲ್ಲಿ ಒಂದು ಮನೋಭಾವನೆ ಇರ್ತಕ್ಕಂಥದ್ದನ್ನು ಅವರು ಪ್ರಶ್ನೆ ಎತ್ತಿದ್ದಾರೆ. ಬಹಳ ಮುಖ್ಯವಾಗಿ ಅವ್ರು ಏನು ಹೇಳ್ತಾರೆ ಅಂತಂದರೆ, ನಾನು ಬುದ್ಧಿವಂತ. ಮೊದಲನೇದಾಗಿ ಇದಕ್ಕೆ ಯಾವುದೇ ಒಬ್ಬ ವ್ಯಕ್ತಿ ತಾನು ಬುದ್ಧಿವಂತ ಅಂತ ಅಂದುಕೊಂಡ ತಕ್ಷಣ ಅವನ ಬೆಳವಣಿಗೆ ನಿಲ್ಲುತ್ತದೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಯಾಕೆಂತಂದರೆ ಬುದ್ಧಿವಂತ ಅಂತಕ್ಕಂಥದ್ದನ್ನು ಬೇಕಾದಷ್ಟು ವಿಧಗಳಲ್ಲಿ ಅಳಿತಾ ಹೋಗ್ತಾರೆ. ನಾವು ಇದಾಗಲೇ ಅದನ್ನು ಚರ್ಚೆ ಮಾಡಿದ್ವಿ, ಬೌದ್ಧಿಕ ಗುಣಮಟ್ಟ ಅಂತ. ಪ್ರಪಂಚದಲ್ಲಿರ್ತಕ್ಕಂಥ 68% ಜನಗಳಲ್ಲಿ ಬೌದ್ಧಿಕ ಗುಣಮಟ್ಟ ಒಂದೇ ಆಗಿರುತ್ತೆ. ಹಾಗಾಗಿ ಬುದ್ಧಿವಂತ ದಡ್ಡ ಅಂತಕ್ಕಂಥ ಪ್ರಶ್ನೆ ಬರೋದಿಲ್ಲ. ನಮ್ಮಲ್ಲಿ ಆ ಕೌಶಲ್ಯ ಅಥವಾ ಕಲಿಕಾ ಸಾಮರ್ಥ್ಯ ಏನಿದೆ, ಪಕ್ಕದವನಿಗಿಂತ ಸ್ವಲ್ಪ ಕಡಿಮೆ ಇರ್ಬೋದು ಅಥವಾ ಪಕ್ಕದವನಿಗಿಂತ ಸ್ವಲ್ಪ ಜಾಸ್ತಿ ಇರ್ಬೋದು ಅಂತಕ್ಕಂಥ ವ್ಯತ್ಯಾಸ ಬಿಟ್ಟರೆ, ಬುದ್ಧಿಮತ್ತೆನಲ್ಲಿ IQ, ನಾವು ಇಂಟೆಲಿಜೆನ್ಸ್ ಕೋಶೆಂಟ್ ಅಂತ ಏನು ಹೇಳ್ತೀವಲ್ಲ, ಅದು 85ರಿಂದ 135 ಇರ್ತಕ್ಕಂಥದ್ರಲ್ಲಿ ಸರಾಸರಿ 85ರಿಂದ 110, 68% ಜನಗಳಿಗಿರುವಾಗ ಇದು ಯಾರು ಬುದ್ಧಿವಂತ ಅಂತಕ್ಕಂಥದ್ದನ್ನು ಇವಾಗ ಜಯಪ್ರಕಾಶ್ ಅವರು ಹೇಳಿದಾಗೆ, ಇವಾಗ ನಾವು ಮಾತನ್ನು ಎಲ್ಲಿ ಎಷ್ಟು ಅವಶ್ಯಕವೋ ಅಷ್ಟನ್ನು ಮಾತಾಡಬೇಕಾಗ್ತದೆ. ಇವಾಗ ನಿಮಗೆ ಎಲ್ಲರೂ ಊಟ ಬೇಕಾ ಅಂತ ಎಲ್ಲೋ ಒಂದು ಕಡೆ ಹೋಗ್ತಾ ಇರ್ತೀರಾ, ಆವಾಗ ಪ್ರಯಾಣ ಮಾಡ್ತಾ ಇರ್ತಾರೆ, ನಿಮಗೇನಾದರೂ ಆಹಾರ ಬೇಕಾ ಅಂತಂದಾಗ ನಾನು ಮೌನಿಯಾಗಿರ್ತೀನಿ ಅಂಥೇಳಿ ಮೌನವಾಗಿದ್ದು ಬಿಟ್ಟರೆ, ಬೇರೆಯವರೆಲ್ಲ ಬೇಕು ಅಂಥೇಳಿ ಊಟ ಮಾಡಿ ಹೊಟ್ಟೆ ತುಂಬಿಸ್ಕೊಂಡಿರ್ತಾರೆ. ಇನ್ನು 12 ಗಂಟೆ ಉಪವಾಸ ಇರಬೇಕಾಗಿರ್ತಕ್ಕಂಥದ್ದು ಆ ಬುದ್ಧಿವಂತನ ಒಂದು ಅನುಭವ ಆಗಿಬಿಡುತ್ತೆ. ಹಾಗಾಗಿ ಎಲ್ಲಿ ಎಷ್ಟು ಬೇಕೋ ಅಷ್ಟನ್ನು ಮಾತು ಹಿತವಾಗಿರಬೇಕು ಮತ್ತು ಅದು ಸ್ಫುಟವಾಗಿರಬೇಕು. ಅದರಿಂದ ಪ್ರಯೋಜನ ಆಗ್ತಕ್ಕಂಥ ಮಾತನಾಡ್ತಕ್ಕಂಥವನ್ನ ನಾವು ಬುದ್ಧಿವಂತ ಅಂತ ಹೇಳದೆ ಹೋದರೂ, ಬುದ್ಧಿ ಬದುಕಿಗೆ ಪೂರಕವಾಗಿರಬೇಕಷ್ಟೇ ಹೊರತು, ಬುದ್ಧಿ ಬದುಕಿಗೆ ಪ್ರೇರಕವಾಗಿರಬೇಕಷ್ಟೇ ಹೊರತು, ಬುದ್ಧಿ ಬದುಕಿಗಿಂತ ಹೆಚ್ಚಾಗ್ತಕ್ಕಂಥದ್ರಿಂದ ಯಾರಿಗೂ ಪ್ರಯೋಜನ ಆಗಲ್ಲ. ಆ ಬುದ್ಧಿ ಮಾರಕವೂ ಕೂಡ ಆಗಬಾರದು. ಆ ಬುದ್ಧಿಯಿಂದ ಸಕಾರಾತ್ಮಕವಾದ ವಿಚಾರಗಳಾಗಬೇಕು, ಸಕಾರಾತ್ಮಕವಾದ ಕಾರ್ಯಗಳು ಆಗಬೇಕು. ಈಗ ಚಿಂತನೆಯ ಸಾಮರ್ಥ್ಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನೀವು ಚೆನ್ನಾಗಿ ಹೇಳಿದ್ರಿ. ನಾವು ನಮ್ಮ ಮೆದುಳಿನ ಸಾಮರ್ಥ್ಯವನ್ನು ಅರ್ಥ ಮಾಡ್ಕೋಬೇಕು, ನಮ್ಮ ಮನಸ್ಸನ್ನು ಅರ್ಥ ಮಾಡ್ಕೋಬೇಕು, ನಾವು ಏನು ಅನ್ನೋದನ್ನು ನಾವು ಸ್ವವಿಮರ್ಶೆ ಮಾಡ್ಕೋಬೇಕು, ಸ್ವ ಅರಿವು ಬರಬೇಕು ಅಂತ. ಈಗ ಈ ಚಿಂತನೆ ಸಾಮರ್ಥ್ಯವನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ?
ಇವಾಗ ಚಿಂತನೆ ಸಾಮರ್ಥ್ಯ ಅಂದರೆ ಯಾವುದಾದ್ರೂ ಒಂದು ವಿಷಯವನ್ನು ತೆಗೆದುಕೊಂಡಾಗ ನಾವು ಉದಾಹರಣೆಗೆ ನಾವು ಊಟ ಮಾಡ್ತೀವಿ, ಊಟ ಮಾಡಿದ ತಕ್ಷಣ ಅದು ಅರಗುತ್ತೆ. ನಾವೆಲ್ಲ ಹಿಂದೆ ಅದನ್ನು ಹೇಳ್ತಾ ಇದ್ರು, ಬರೆಯುವಾಗ ಯಾವ ರೀತಿ ಬರೀಬೇಕು ಅಂದರೆ ಓದಿದ್ದನ್ನು ಮನನ ಮಾಡಿಕೊಂಡು ನಿನ್ನದೇ ಸ್ವಂತ ವಾಕ್ಯಗಳಲ್ಲಿ ಬರೀತಕ್ಕಂಥದ್ದು ಅಂತ ಹೇಳ್ತಾ ಇದ್ರು. ಅದನ್ನ ನಾವು ಚಿಂತನೆ ಅಂತಕ್ಕಂಥದ್ರಲ್ಲಿ ಹೇಳ್ತಕ್ಕಂಥದ್ದು ಬರುತ್ತೆ. ಬಹಳ ಮುಖ್ಯವಾಗಿ ಮನುಷ್ಯನಲ್ಲಿ ಈ ಮೆದುಳಿನಲ್ಲಿ 2 ಭಾಗವನ್ನ ನಾವು ತೆಗೆದುಕೊಳ್ತೀವಿ, ಎಡಗಡೆ ಭಾಗ ಮತ್ತು ಬಲಗಡೆ ಭಾಗ ಅಂತಕ್ಕಂಥದ್ದನ್ನ. ಈ ಎಡಗಡೆ ಭಾಗದಲ್ಲಿ ಏನಪ್ಪ ಬರುತ್ತೆ ಅಂತಂದ್ರೆ ಈ ಒಂದು ತರ್ಕ ಬರುತ್ತೆ. ತರ್ಕ ಅಂದ್ರೆ ಏನು? ಸೂರ್ಯ ಬೆಳಿಗ್ಗೆ ಉದಯಿಸ್ತಾನೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಒಪ್ಕೊಳ್ತೀವಿ, ಆ ತರ್ಕ. ಆದ್ರೆ ಅದನ್ನ ಒಳ್ಳೆಯ ತರ್ಕ ಅಂತ ಹೇಳ್ತೀವಿ. ಸೂರ್ಯ ಹುಟ್ಟತಕ್ಕಂಥದ್ದು ಪೂರ್ವ ದಿಕ್ಕು ಅಂತಾನೆ ಯಾಕೆ ಕರಿಬೇಕು ನಾವು, ಅದನ್ನ ಪಶ್ಚಿಮ ಅಂತ ಯಾಕೆ ಕರಿಬಾರದು ಅಂತ ಹೇಳಿದ್ರೆ ಅದು ತರ್ಕ ಅನ್ಸ್ಕೊಳ್ಳಲ್ಲ. ಅದನ್ನ ಕೊಡ್ತಕ್ಕಂಥದ್ದು ನಮ್ಮ ಎಡಗಡೆ ಇರತಕ್ಕಂಥ ಮೆದುಳು ಆ ಜ್ಞಾನವನ್ನ ಕೊಡ್ತದೆ. ಅದ್ರ ಜೊತೆಗೆ ಸಮರ್ಥಯುಕ್ತದೆ ಅಂದ್ರೆ ಸಮರ್ಥವಾಗಿರ್ಬೇಕು. ನಾವು ಏನನ್ನ ಚಿಂತನೆ ಮಾಡ್ತೀವಲ್ಲ ಅದು ಸಮರ್ಥಕವಾಗಿರ್ಬೇಕು ಮತ್ತು ಯುಕ್ತಪೂರ್ವಕವಾಗಿರ್ಬೇಕು. ಅಂದ್ರೆ ಆ ಒಂದು ಯಾವುದಾದ್ರೂ ಕಾರಣಭೂತವಾಗಿ ಕಾರಣೀಕೃತವಾಗಿ ಇರ್ತಕ್ಕಂಥದ್ದು ಬರ್ತದೆ. ನಂತರ ಬರ್ತಕ್ಕಂಥದ್ದೇ ವಿಶ್ಲೇಷಣೆ. ಈ ವಿಶ್ಲೇಷಣೆ ಅಂತಕ್ಕಂಥದ್ದನ್ನ ನಾವು ಎಡಗಡೆ ಭಾಗದಲ್ಲಿ ನಾವು ಮಾಡ್ತಾ ಇರ್ತೀವಿ. ಅದರಲ್ಲಿ ಲೆಕ್ಕಾಚಾರ ಆಗಿರ್ಬೋದು ಅಥವಾ ವಾಸ್ತವಿಕತೆಯ ಒಂದು ಅರಿವು ಇರ್ತದೆ, ವಾಸ್ತವಿಕತೆ ಏನಿದೆ ಅಂತಕ್ಕಂಥದ್ದು, ಮತ್ತೆ ಪರಿಶೀಲನೆ, ಇದೆಲ್ಲ ಬರುತ್ತೆ. ಮತ್ತೆ ನಮ್ಮ ಬಲಭಾಗದ ಮೆದುಳಿಗೆ ಹೋದಾಗ ನಾವು ಹೇಳಿದಾಗೆ ವಿಶ್ವೇಶ್ವರಯ್ಯನವರು ಇರ್ಬೋದು, ಪ್ರತಿಯೊಬ್ಬರಲ್ಲೂ ಸೃಜನಶೀಲತೆ ಇರುತ್ತೆ. ನಮ್ಮಲ್ಲಿ ಸೃಜನಶೀಲತೆ ಇಲ್ಲದೆ ಹೋದರೆ ನಾವೇನೂ ಸಾಧನೆ ಮಾಡ್ಲಿಕ್ಕಾಗಲ್ಲ. ಅದನ್ನ ವರ್ಣ ಅಂತಕ್ಕಂಥದ್ದು ಮತ್ತೆ ಪ್ರತಿಮೆ, ನಮ್ಮ ಮನೋಭಾವ ಅಂದ್ರೆ ಆಟಿಟ್ಯೂಡ್. ಎಷ್ಟೋ ಸಲ ಏನಾಗುತ್ತೆ ಅಂದ್ರೆ ವಿಷಯಗಳು ಗೊತ್ತಿರುತ್ತೆ, ಆದರೆ ನಮ್ಮ ಮನೋಭಾವ, ಕೆಲವರು ಇತ್ತೀಚಿನ ನಮ್ಮ ಇದ್ರು ಯುವಜನತೆ ಹೇಳ್ತಾರೆ, ಯಾರಾದ್ರೂ ಓದುವಾಗ ಅವರು ಆತ ಬಹಳ ಆಟಿಟ್ಯೂಡ್ ತೋರಿಸ್ತಾನೆ ಅಥವಾ ಆಕೆ ಬಹಳ ಆಟಿಟ್ಯೂಡ್ ತೋರಿಸ್ತಾರೆ ಅಂತಂದ್ರೆ, ಈ ಆಟಿಟ್ಯೂಡ್ ಅಂತಕ್ಕಂಥದ್ದು ಮನೋಭಾವ. ಮತ್ತೆ ನಮ್ಮಲ್ಲಿ ಏನು ಧಾರಣವನ್ನ ನಾವು ಮಾಡ್ಕೊಳ್ತೀವಿ ಅಂತಕ್ಕಂಥದ್ದನ್ನು ಕೂಡ ನಾವು ಹೇಳ್ಬೇಕಾಗ್ತದೆ. ಈ ಚಿಂತನೆ ಬಹಳ ಯಾಕೆ ಪ್ರಮುಖ ಆಗ್ತದೆ ಅಂತಕ್ಕಂಥದ್ದು ಒಂದೇ ಒಂದು ಸಣ್ಣದು ಒಂದು ನಾವು ಬಹಳ ಇತ್ತೀಚಿನ ದಿನ ಬೇಡ, ಅಕ್ಬರ್ ಬೀರ್ಬಲ್ದು ಒಂದು ಸಣ್ಣ ಒಂದು ಉದಾಹರಣೆ ಕಥೆ ಇದೆ. ಸರಿ ಸರಿ ಹೇಳಿ. ಅದರಲ್ಲಿ ಒಬ್ಬ ಮನುಷ್ಯ ರೈತನಿಗೆ ತನ್ನ ಬಾವಿಯನ್ನ ಒಂದು ಮಾರಾಟ ಮಾಡ್ತಾನೆ. ಆ ಬಾವಿಯನ್ನ ಮಾರಾಟ ಮಾಡದ್ಮೇಲೆ ಆ ರೈತ ಬಾವಿಯನ್ನ ಕೊಂಡ್ಕೊಂಡವನು ಆ ಬಾವಿಯಲ್ಲಿ ಇರ್ತಕ್ಕಂಥ ನೀರನ್ನ ಉಪಯೋಗಿಸ್ಕೊಳ್ಳಿಕ್ಕೆ ಹೋದಾಗ ಅವನು ಹೇಳ್ತಾನೆ, ನಾನು ನಿನಗೆ ಬಾವಿಯನ್ನ ಮಾರಿದ್ದೀನಿ ಅಷ್ಟೇ ಹೊರತು ಬಾವಿಯೊಳಗಡೆ ಇರತಕ್ಕಂಥ ನೀರನ್ನ ನಾನು ಮಾರಾಟ ಮಾಡಿಲ್ಲ ಅಂತ ಹೇಳಿ ಅಲ್ಲಿ ಅವರಿಬ್ಬರಿಗೂ ಒಂದು ದ್ವಂದ್ವದ ಒಂದು ನಿಲುವು ತಗೊಳ್ತಾನೆ ಅವನು. ಸೊ ಇವನಿಗೆ ಏನ್ ಮಾಡೋದು, ಪಾಪ ರೈತನಿಗೆ ಅವನು ಅದನ್ನು ತಗೊಂಡು ದೊರೆ ಹತ್ರ ಹೋಗ್ತಾನೆ. ಆ ದೊರೆ ಅವಾಗ ತಕ್ಷಣ ಈ ಬುದ್ಧಿವಂತ ಚಾಣಾಕ್ಷ ಇರ್ತಕ್ಕಂಥ ಬೀರ್ಬಲ್ನ ಕರೀರಪ್ಪ ಅಂತ. ಆಗ ಬೀರ್ಬಲ್ ಅಲ್ಲಿಗೆ ಬರ್ತಾನೆ. ಬೀರ್ಬಲ್ನಿಗೆ ಈ ಪ್ರಶ್ನೆ ಕೇಳ್ತಾನೆ. ಆವಾಗ ಅವನು ಕೇಳ್ತಾನೆ, ನೀನು ಈ ರೈತನಿಗೆ ಬಾವಿಯನ್ನ ಮಾರಿದ್ದು ನಿಜ ಅಲ್ವೇ? ಹೌದು ನಿಜ ಅಂತ ಹೇಳ್ತಾನೆ. ಸರಿ, ಹಾಗಾದ್ರೆ ಈ ಬಾವಿ ಈಗ ರೈತನಿಗೆ ಸೇರಿದೆ. ಆತನ ಬಾವಿಯಲ್ಲಿ ನೀನು ನಿನ್ನ ನೀರನ್ನು ಇಟ್ಟಿದೀಯಾ, ಆ ನೀರಿಗೆ ನೀನು ಬಾಡಿಗೆ ಕೊಡಬೇಕು ಅಂತಕ್ಕಂಥದ್ದನ್ನ ಇವನ್ ಬೀರ್ಬಲ್ ಹೇಳ್ತಾನೆ. ಆಗ ಅವನು ಇದು ತಪ್ಪಾಯ್ತು ಅಂತ ಹೇಳ್ಬಿಟ್ಟು, ಇಲ್ಲ ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳಿ ಕೇಳ್ಕೊಳ್ತಾನೆ. ಇದು ಯಾತಕ್ಕೆ ಹೇಳಿದೆ ಅಂತಂದ್ರೆ, ಆ ಒಂದು ವಿಶ್ಲೇಷಣಾ ಸಾಮರ್ಥ್ಯ ಅಂದ್ರೆ ನಮ್ಮಲ್ಲಿ ಇದರಲ್ಲಿ ಸಮಸ್ಯೆಗಳು ಬರ್ತದೆ. ಸಮಸ್ಯೆ ಉದ್ಭವ ಆದಾಗ ಬಹಳಷ್ಟು ಸಲ ನಾವೇನ್ ಮಾಡ್ತೀವಿ ಅಂದ್ರೆ, ಸಮಸ್ಯೆ ಬರ್ತಕ್ಕಂಥದ್ದು ಬರುತ್ತೆ ಅಂತಕ್ಕಂಥದ್ದನ್ನೇ ಸಮಸ್ಯೆ ಏನು ಅಂತ ಅರ್ಥ ಮಾಡ್ಕೊಳ್ಳಲ್ಲ, ಆಗ್ಲೇ ಆ ಪರಿಹಾರಕ್ಕೆ ಹೊರಟೋಗ್ತೀವಿ. ಅಂದ್ರೆ ನಾವಿಲ್ಲಿ ಗಮನಿಸಬೇಕಾಗಿರೋದು, ಯಾವುದೇ ನಿರ್ದಿಷ್ಟ ಸನ್ನಿವೇಶವನ್ನ ಅಥವಾ ಸಂದರ್ಭವನ್ನ ತೆಗೆದುಕೊಳ್ಳಬೇಕಾದ ನಿರ್ಧಾರಗಳನ್ನ ಆ ಸಂದರ್ಭದಲ್ಲಿ ಎಳೆಯಾಗಿ ಬಿಡಿಸ್ಬಿಟ್ಟು ವಿವೇಚನಾತ್ಮಕವಾಗಿ ಯೋಚಿಸುವುದೇ ವಿಶ್ಲೇಷಣೆ ಅಂತ ಒಂದು ವ್ಯಾಖ್ಯಾನ ಮಾಡಬಹುದು. ಹೌದೌದು, ಖಂಡಿತ ಮಾಡ್ಬೋದು. ಯಾಕೆಂತಂದ್ರೆ ಇವಾಗ ಸಮಸ್ಯೆ ಏನು ಅಂದ್ರೆ, ಸಮಸ್ಯೆಯ ಆದಿ, ಸಮಸ್ಯೆಯ ಬೆಳವಣಿಗೆ, ಸಮಸ್ಯೆಯ ಆಳ, ಸಮಸ್ಯೆಯ ಆಗ್ತಕ್ಕಂಥ ಪರಿಣಾಮ, ಅದನ್ನೆಲ್ಲ ನಾವು ಆ ಒಂದು ಅವಲೋಕನ ಮಾಡಿದಾಗ ನಮಗೆ ಪರಿಹಾರ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಪರಿಹಾರ ಕೇವಲ ಒಂದು ಪರಿಹಾರ ಆಗಲ್ಲ. ಬಹಳಷ್ಟು ಸಲ ನಾವು ಯಾಕೆ ಸಮಸ್ಯೆಗಳಲ್ಲೇ ಬಿದ್ದು ತೊಳಲಾಡ್ತೀವಿ ಅಂದ್ರೆ, ಸಮಸ್ಯೆಗೆ ಒಂದೇ ಪರಿಹಾರ. ಇವಾಗ ಉದಾಹರಣೆಗೆ ಯಾರೋ ಒಬ್ಬ ಕಡಿಮೆ ಅಂಕ ತಗೊಂಡ ಅಂತಂದ್ರೆ ಅವನಿಗೆ ಜಾಸ್ತಿ ಮಾರ್ಕ್ಸ್ ತಗೊಳ್ಳದೇ ಇದ್ದಿದ್ದೇ ಒಂದು ಸಮಸ್ಯೆ ಅಂತ. ಆದ್ರೆ ಅವನಲ್ಲಿ ಬೇರೆ ಕೌಶಲ್ಯ ಇರ್ಬೋದು, ಹೌದು, ಅವನಲ್ಲಿ ಒಂದು ನಟನಾ ಸಾಮರ್ಥ್ಯ ಇರ್ಬೋದು, ಸೃಜನಾತ್ಮಕ ಅವರಲ್ಲಿರುವ ಪ್ರತಿಭೆಯನ್ನ ಗುರುತು ಮಾಡ್ಕೊಳ್ಳೋದಿದೆಯಲ್ಲ, ಅದು ತುಂಬಾ ಮುಖ್ಯ ಆಗುತ್ತೆ ಪ್ರತಿ ವ್ಯಕ್ತಿಯಲ್ಲಿ. ಅದು ಹೇಗೆ ಅಂದ್ರೆ, ಈ ಮುತ್ತುರತ್ನ, ವಜ್ರ, ವೈಡೂರಿ ಎಲ್ಲ ಕೆಳಗಡೆ ಸಿಗುತ್ತಂತಲ್ಲ ಆಳವಾಗಿ, ನಾವು ಆಳವಾಗಿ ಇಳಿದಾಗ ಇದು ಸಿಗುತ್ತೆ ಅನ್ನೋದು. ಒಂದು ಕರೆಯನ್ನು ನೋಡೋಣ. ಮೈಸೂರಿನಿಂದ ಒಂದು ಕರೆ ಇದೆ. ಹಲೋ, ನಮಸ್ಕಾರ.
ನಮಸ್ತೆ ತಮ್ಮ ಪ್ರಶ್ನೆ ಕೇಳಿ ಸುಧಾ ಅವರೇ. ಸರ್, ಇವತ್ತಿನ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಈಗ ನಾವ್ ಏನ್ ಹೇಳ್ತಾ ಇದೀವಿ, ಹೇಳಿ, ಮುಂದುವರಿಸ್ಲಾ ಸರ್? ಇವತ್ತಿನ ಎಜುಕೇಶನ್ ಸಿಸ್ಟಮ್ ಅಲ್ಲಿ ನಾವ್ ಏನು ಇವತ್ತು ಎಜುಕೇಶನ್ ಸಿಸ್ಟಮ್ ನೋಡ್ತಾ ಇದೀವಿ, ನನ್ಗನ್ಸ್ತಾ ಇದೆ ಅದು ಮಕ್ಕಳನ್ನ ಬರೀ ನಾವು ಪುಸ್ತಕದ ಬದನೆಕಾಯಿಗಳನ್ನ ಮಾಡ್ತಾ ಇದೀವಿ ಅಂತ ಅನ್ಸ್ತಾ ಇದೆ. ನಾವೇನು ಎಡಭಾಗದ ಮೆದುಳು, ಬಲಭಾಗದ ಮೆದುಳು, ಈ ರೀತಿಯಾಗಿ ಸೈಂಟಿಫಿಕ್ ಆಗಿ ಏನು ನಾವು ಎಜುಕೇಶನ್ ಸಿಸ್ಟಮ್ ನಲ್ಲಿ ನಾವು ಮಕ್ಕಳನ್ನ ತರಬೇಕು, ಆ ರೀತಿ ತರ್ತಾ ಇಲ್ಲ ಅನ್ಸ್ತಾ ಇದೆ. ಬೆಳೆಯುವ ಸಿರಿ ಮೊಳಕೆಯಲ್ಲೇ ಅಂತ ಹೇಳ್ತೀವಿ. ಈಗ ತಾನೇ ಡಿಸ್ಕಸ್ ಮಾಡ್ತಾ ಇದ್ರು ಸಾಹೇಬ್ರು, ನಮ್ಮ ಸೃಜನಶೀಲತೆ ಏನಿದೆ ಅದನ್ನ ಐಡೆಂಟಿಫೈ ಮಾಡ್ಬೇಕು ಅಂತ. ಅದು ಚಿಕ್ಕ ವಯಸ್ಸಿಂದನೇ ಅದನ್ನ ನಾವು ನೋಡಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ನಮ್ಮ ಎಜುಕೇಶನ್ ಸಿಸ್ಟಮ್ ಯಾವ ರೀತಿ ನಾವು ಚೇಂಜ್ ಮಾಡ್ಬೇಕು ಅಂತ ಅನ್ಸುತ್ತೆ ಸರ್ ಇವತ್ತಿನ ಪರಿಸ್ಥಿತಿನಲ್ಲಿ. ನೇರವಾಗಿ ಅವರು ಎಜುಕೇಶನ್ ಸಿಸ್ಟಮ್ ಒಂದು ಹೇಳಿದ್ದಾರೆ. ಮತ್ತೆ ಇನ್ನೊಂದು ಇಲ್ಲಿ ಅಂಶ ಇರುವಂತದ್ದು, ಮಕ್ಕಳಲ್ಲಿರೋ ಪ್ರತಿಭೆಯನ್ನು ಗುರುತಿಸೋದಕ್ಕೆ ಪೋಷಕರ ಪಾತ್ರ ಇರುತ್ತೆ ಅನ್ನೋದನ್ನು ಕೂಡ ಗಮನಿಸಬಹುದು. ಆ ಪೋಷಕರು ತಮ್ಮ ಮಕ್ಕಳ ಒಂದು ಸಾಮರ್ಥ್ಯವನ್ನ ಅರಿತು ಅವರಿಗೆ ಅವಕಾಶ ಕೊಡೋದಿದೆಯಲ್ಲ, ಪ್ರೇರೇಪಣೆ ಮಾಡುವಂಥದ್ದು, ಅದು ತುಂಬಾ ಮುಖ್ಯ ಆಗ್ತದೆ. ಇನ್ನು ಶಿಕ್ಷಣದ ರೀತಿ ನೀತಿಗಳು, ರಿವಾಜುಗಳು, ಅದನ್ನ ಬೇರೆ ಬೇರೆ ಚಿಂತಕರು ಬೇರೆ ಬೇರೆ ರೀತಿ ಮಾತನಾಡ್ತಾ ಹೋಗ್ತಾರೆ. ಆದ್ರೆ ನಾವೊಂದು ವ್ಯವಸ್ಥೆ ಒಳಗಡೆ ಇದೀವಿ, ವ್ಯವಸ್ಥೆ ಒಳಗಡೆ ಲಾಭ ಹೆಂಗ್ ಪಡ್ಕೋಬಹುದು ಅಂತ ನಾವಿಲ್ಲಿ ಮಾತಾಡ್ತಾ ಇದೀವಿ. ಏನ್ ಹೇಳಿ? ಖಂಡಿತ ಹೌದು. ಇವಾಗ ಸುಧಾ ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆ, ನೀವು ಹೇಳಿದ್ದು ಎರಡೂ ಸೂಕ್ತವಾಗಿದೆ. ಯಾಕೆಂತಂದ್ರೆ ಶಿಕ್ಷಣದಲ್ಲಿ ಇರತಕ್ಕಂತ ಆ ಒಂದು ವ್ಯವಸ್ಥೆಯೊಳಗೆ ಇದ್ದು ಸಾಧನೆ ಮಾಡ್ತಕ್ಕಂಥದ್ದು ಇವತ್ತು ನಮ್ಮ ರಾಜ್ಯಕ್ಕಾಗ್ಲಿ ನಮ್ಮ ರಾಷ್ಟ್ರಕ್ಕಾಗ್ಲಿ ಬೇಕಾಗಿರ್ತಕ್ಕಂಥ ಅಂಶ. ನಾವು ವ್ಯವಸ್ಥೆಯಿಂದ ಹೊರಗಡೆ ಇದ್ಬಿಟ್ಟು ನಾನು ಏನನ್ನೋ ಸಾಧನೆ ಮಾಡ್ತೀನಿ ಅಂತ ಹೋಗ್ತಕ್ಕಂಥದಕ್ಕೆ ಖಂಡಿತ ಅದು ಸಾಧನೆ ಆಗೋದಿಲ್ಲ. ವ್ಯವಸ್ಥೆ ಒಳಗಡೆ ಇದ್ದು ನಾವು ಸಾಧನೆ ಮಾಡಬೇಕಾಗ್ತದೆ. ಬಹಳ ಮುಖ್ಯವಾಗಿ ಮೈಸೂರಿಂದ ಅಂತ ಹೇಳಿದ್ರು, ಮೈಸೂರಲ್ಲಿ ನಾನು ಇದ್ದೆ. ಮೈಸೂರಿನಲ್ಲಿ ಇರ್ತಕ್ಕಂಥದ್ದು ಎಷ್ಟೋ ಜನ ನಾನು ಕೆಲವರಿಗೆ ಹೇಳ್ತಾ ಇದ್ದೆ, ಪೋಷಕರ ಪಾತ್ರ ಬಹಳ ಮುಖ್ಯ. ಯಾಕೆಂತಂದ್ರೆ ಶಿಕ್ಷಣ ಒಂದು ವ್ಯವಸ್ಥೆ, ಯಾವ ರೀತಿಯಾಗಿ ಸಮಯ ಪ್ರತಿಯೊಬ್ಬರಿಗೂ 24 ಗಂಟೆ ಇದೆಯೋ, ಈ ಶೈಕ್ಷಣಿಕ ವ್ಯವಸ್ಥೆ ಪ್ರತಿಯೊಬ್ಬ ವಿದ್ಯಾರ್ಥಿನಿಗೂ ಅದೇ ವ್ಯವಸ್ಥೆ ಇದೆ. ಆ ವ್ಯವಸ್ಥೆ ಬಿಟ್ಟು ಬೇರೆ ಏನೂ ಇಲ್ಲ. ಅಷ್ಟಿರುವಾಗ ಕೆಲವರು ಮಾತ್ರ ವ್ಯಕ್ತಿತ್ವದಲ್ಲಿ ಬಹಳ ಪೂರಕವಾಗಿ ಬೆಳೀತಾರೆ, ಆದರೆ ಕೆಲವರು ಯಾಕೆ ಬೆಳೀಲಿಲ್ಲ ಅಂತಕ್ಕಂಥ ಪ್ರಶ್ನೆಯನ್ನು ನಮಗೆ ನಾವೇ ಮಾಡಿಕೊಂಡಾಗ, ಆ ಮಕ್ಕಳಲ್ಲಿ ಬೆಳೆಸ್ತಕ್ಕಂಥ ಒಂದು ವೈವಿಧ್ಯಪೂರ್ವಕವಾದ ಚಿಂತನೆಯನ್ನು ಬೆಳೆಸ್ತಕ್ಕಂಥ ಮೊಟ್ಟ ಮೊದಲನೇ ಜವಾಬ್ದಾರಿ ನೀವು ಆಗಿರ್ತಕ್ಕಂಥ ಪೋಷಕರ ಮೇಲೆ, ನಮ್ಗಳ ಮೇಲೆನೆ ಜಾಸ್ತಿ ಜವಾಬ್ದಾರಿ ಇದೆ ಅನ್ನೋಂಥದ್ದು. ಹೌದು. ಏನಾಗುತ್ತೆ ಅಂತಂದ್ರೆ, ನಮ್ಮಲ್ಲಿ SSLC PUC ಪರೀಕ್ಷೆ ಬರಿತಾ ಇದ್ರು. ಆವಾಗ ಮಕ್ಕಳನ್ನ ಅವರು ಶಾಲೆಗೆ ಅಥವಾ ಕಾಲೇಜಿಗೆ ತಗೊಂಡೋಗಿ ಬಿಟ್ಟು ಅವರಿಗೆ ಅಲ್ಲೇ ಕೂತಿದ್ದು ತಂದೆ ಅಥವಾ ತಾಯಿ ಮಧ್ಯಾಹ್ನ ಅವರಿಗೆ ಬಾಯಲ್ಲಿ ತುತ್ತಾಕಿ ಊಟ ಮಾಡಿಸಿ ಅವರಿಗೆ ಬರ್ಸಿ ಸಂಜೆ ಮನೆಗೆ ಕರ್ಕೊಂಬಂದು ಬೆಳೆಸ್ತಾರೆ. ಆಮೇಲಿಂದ ಅವರಿಗೆ ಅಷ್ಟು ಒಂದು 20-21 ವರ್ಷಗಳವರೆಗೆ ಅವರಿಗೆ ಸ್ವಂತವಾಗಿ ಒಂದು ರಸ್ತೆ ದಾಟ್ಲಿಕ್ಕೂ ಬಿಡಲ್ಲ, ಒಂದು ಆಚೆ ಕಡೆ ಹೋಗ್ಲಿಕ್ಕೂ ಬಿಡಲ್ಲ, ಎಲ್ಲಿಗೂ ಬಿಡೋದಿಲ್ಲ. ಆದರೆ 21 ವರ್ಷ ಆದ ತಕ್ಷಣ ಅವರ ಮಗಳು ಪ್ರಪಂಚದಲ್ಲಿ ಅತ್ಯುತ್ತಮ ನಾಯಕ ಆಗಬೇಕು, ಅತ್ಯುತ್ತಮ ನಾಯಕಿ ಆಗಬೇಕು, ವ್ಯಕ್ತಿತ್ವದಲ್ಲಿ ಬಹಳ ಉನ್ನತವಾಗಿರ್ತಕ್ಕಂಥ ಸ್ಥಾನವನ್ನು ಪಡಿಬೇಕು ಅಂತ ಬಯಸ್ತೀವಿ ನಾವೆಲ್ಲ ಪೋಷಕರು. ಆ ಚಿಂತನೆಯಿಂದ ನಾವು ಆಚೆ ಬರಬೇಕು. ಮಕ್ಕಳಿಗೆ ಸಣ್ಣ ವಯಸ್ಸಿನಿಂದನೇ ಏನ್ ಬೇಕು ಏನ್ ಬೇಡ, ಅವರಿಗೆ ಮಕ್ಕಳ ಮನಸ್ಸು ಬಹಳ ಕುತೂಹಲಕಾರಿಯ ಇರುತ್ತೆ. ಆ ಕುತೂಹಲಕಾರವನ್ನ ತಣಿಸ್ತಕ್ಕಂಥ ವಿಷಯಗಳನ್ನ, ಅವಕಾಶಗಳನ್ನ ಕಲ್ಪಿಸ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಯಾರೇ ಪೋಷಕರು ಮಾಡಿಕೊಂಡ್ರು ನಿಮ್ಮ ಮಕ್ಕಳು ಖಂಡಿತ ಒಳ್ಳೆ ವ್ಯಕ್ತಿತ್ವ. ತುಂಬಾ ಒಂದು ಉತ್ತಮವಾದ ಸಲಹೆಯನ್ನು ನೀಡಿದಿರಿ ವಿಶ್ವನಾಥ್ ಅವರೇ. ಮಕ್ಕಳು ಬೆಳೆಸಬೇಕಾದ್ರೆ ತುಂಬಾ ಹುಷಾರಾಗಿ ಇದು ಮಾಡಬೇಡಿ ಎನ್ನುವಂಥದ್ದು. ಒಂದು ಕರೆ ನೋಡೋಣ. ಮೈಸೂರಿನಿಂದ ನಾಗರಾಜಯ್ಯ ಅವರು ಕರೆ ಮಾಡ್ತಾ ಇದ್ದಾರೆ. ನಾಗರಾಜಯ್ಯ ಅವರೇ, ನಮಸ್ಕಾರ. ನಮಸ್ಕಾರ. ತಮ್ಮ ಪ್ರಶ್ನೆ ಕೇಳಿ ಸರ್. ಇತ್ತೀಚಿನ ದಿನಗಳಲ್ಲಿ ನಮ್ಮ ಮಾನಸಿಕ ಒತ್ತಡ ಮತ್ತೆ ಖಿನ್ನತೆ ತುಂಬಾ ಜಾಸ್ತಿ ಆಗ್ತಾ ಇದೆ. ಇತ್ತೀಚಿನ ನಮ್ಮ ಅನಾಲಿಟಿಕಲ್ ಕೆಪಾಸಿಟಿ ಅಂದ್ರೆ ಚಿಂತನಾ ಸಾಮರ್ಥ್ಯ ಯಾವ ರೀತಿ ಖಿನ್ನತೆ ಮತ್ತೆ ಒತ್ತಡವನ್ನ ಕಡಿಮೆ ಮಾಡಬಹುದು, ಮುಖ್ಯವಾಗಿ ಇನ್ನು ಕೌಟುಂಬಿಕ ಒತ್ತಡದಿಂದ ತುಂಬಾ ಜಾಸ್ತಿ ಇದ್ದಾಗ ಅದು ಯಾವ ರೀತಿ ನಮಗೆ ನೆರವಾಗುತ್ತೆ ಸರ್? ಅನಾಲಿಟಿಕಲ್ ಕೆಪಾಸಿಟಿ, ಮಾನಸಿಕ ಒತ್ತಡ ಇದರಿಂದ ಹೊರಗಡೆ ಬರೋದಕ್ಕೆ ನಮ್ಮ ವಿಶ್ಲೇಷಣೆ ಹೇಗೆ ಸಹಾಯ ಆಗುತ್ತೆ ಅಂತ ನಾನು ಇಲ್ಲಿ ಒಂದು ಮಾತನ್ನ ಇಲ್ಲಿ ಸೇರಿಸೋದಕ್ಕೆ ಇಷ್ಟಪಡ್ತೇನೆ. ಏನಂದ್ರೆ, ವಿವಿಧ ಹಂತಗಳಲ್ಲಿ ನಾವು ಸನ್ನಿವೇಶಗಳನ್ನು ವಿಶ್ಲೇಷಿಸೋದಿದೆಯಲ್ಲ, ಆವಾಗ ನಾವು ವಿಶ್ಲೇಷಣೆ ಮಾಡಿಕೊಳ್ಳುವಂಥದ್ದು ನಮ್ಮ ಉತ್ತಮ ಶೈಲಿಯ ಜೀವನ ನಿರ್ವಹಣೆಗೆ ಅವಶ್ಯಕವಾದಂತಹ ಒಂದು ಅಂಶ ಅಂತ. ಅಂದ್ರೆ ನಾವು ಅವಾಗ ಅರ್ಥ ಮಾಡ್ಕೊಂಡು ವಿಶ್ಲೇಷಣೆ ಮಾಡ್ಕೊಳ್ತಾ ಇದ್ರೆ ಈ ಒತ್ತಡದ ಪ್ರಮಾಣವನ್ನು ಕಡಿಮೆ ಮಾಡ್ಕೋಬಹುದೇನೋ ಅಂತ. ಏನಂತೀರಿ? ಹೌದು. ಇವಾಗ ವಿಶ್ಲೇಷಣೆ
ಮಾಡ್ಕೊಳ್ಳೋದ್ರ ಮುಖಾಂತರನೂ ಕೂಡ ನಾವು ಒತ್ತಡದ ಒಂದು ಪ್ರಮಾಣವನ್ನ ಕಡಿಮೆ ಮಾಡ್ಕೊಳ್ಬಹುದು. ಈ ಮಾನಸಿಕ ಒತ್ತಡ ಅಂತಕ್ಕಂಥದನ್ನ ಬಹಳ ನಮ್ಮಲ್ಲಿ ಅದನ್ನ ನಾವು ಹೇಳ್ತಾ ಹೋದಾಗ ಅದಕ್ಕೆ ವೈಜ್ಞಾನಿಕವಾಗಿ ನಾವು ಅದರಲ್ಲಿ ಎಲ್ಲೋ ಉತ್ತರ ಹುಡ್ಕೊಂಡು ಹೋಗ್ತೀವಿ. ವೈಜ್ಞಾನಿಕವಾಗಿ ಉತ್ತರ ಹುಡ್ಕೊಂಡು ಹೋಗೋದಕ್ಕಿಂತ ಆ ಒತ್ತಡ ಕಡಿಮೆ ಮಾಡ್ಕೊಳ್ಬೇಕಾದ್ರೆ ಆಧ್ಯಾತ್ಮಿಕವಾಗಿ ಚೇತನಾಮಯವಾಗಿ ಅದನ್ನ ಉತ್ತರವನ್ನ ಹುಡ್ಕೊಂಡು ಹೋದಾಗ ಆ ಸಂದರ್ಭದಲ್ಲಿ ನಮಗೆ ಈ ಮಾನಸಿಕ ಒತ್ತಡಗಳನ್ನ ಯಾವ ರೀತಿಯಾಗಿ ಕಡಿಮೆ ಮಾಡ್ಕೊಳ್ಬಹುದು ಅಂತಕ್ಕಂಥದ್ದು ನಮಗೆ ಗೋಚರಿಸ್ತಾ ಹೋಗ್ತದೆ. ಎಲ್ಲೋ ಒಂದ್ ಕಡೆ ಒತ್ತಡ ಇದೆ ಅಂತಂದ್ರೆ ನಾವು ಯಾತಕ್ಕೋಸ್ಕರ ಒತ್ತಡಕ್ಕೆ ಒಳಗಾಗ್ತೀವಿ ಅಂತಂದ್ರೆ ನಾವು ಈ ಬಾಹ್ಯ ಪ್ರಪಂಚದ ಕಾರಣ ಒತ್ತಡಕ್ಕೆ ಒಳಗಾಗ್ತೀವಿ. ಆದ್ರೆ ನಾವು ಆಂತರಿಕವಾಗಿ ಅದನ್ನ ಅಳವಡಿಸ್ಕೊಂಡಾಗ ಅಂತಂದ್ರೆ ನಾವು ಬಾಹ್ಯವಾಗಿ ಸಂಚಾರವನ್ನ ನಾವು ಎಷ್ಟು ಜಾಸ್ತಿ ಮಾಡ್ತೀವೋ ಅಷ್ಟು ಒತ್ತಡ ನಮ್ಮಲ್ಲಿ ಜಾಸ್ತಿ ಆಗ್ತದೆ. ನಾವು ಎಲ್ಲಿ ತನಕ ಆಂತರಿಕವಾಗಿರ್ತಕ್ಕಂಥ ಚಲನೆಯನ್ನ ಆಂತರಿಕವಾಗಿರ್ತಕ್ಕಂಥ ಒಳಹೋಗುವಿಕೆಯನ್ನ ನಾವು ಅಳವಡಿಸ್ಕೊಳ್ಳಲ್ಲ, ಅಲ್ಲಿ ತನಕ ಒತ್ತಡ ಜಾಸ್ತಿ ಆಗಿರ್ತದೆ. ಈಗ ಉದಾಹರಣೆಗೆ ಇನ್ನೂ ಒಂದು ಇದೇ ರೀತಿಯಲ್ಲಿ ಒಂದು ಸಣ್ಣದೊಂದು ಕಥೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವಾಗ ಅಲ್ಜೀರಿಯಾ ದೇಶದಲ್ಲಿ ಒಬ್ಬ ವೈದ್ಯ ಮತ್ತು ಪ್ರೊಫೆಸರ್ ವೈದ್ಯಕೀಯ ಶಿಕ್ಷಣದ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾ ಇರ್ತಾರೆ. ಆ ಪಾಠ ಮಾಡ್ತಾ ಇರುವಾಗ ಅವನು ಹೇಳ್ತಾನೆ, ನೀವು ಒಳ್ಳೆ ವೈದ್ಯರು ಆಗಬೇಕು ಅಂತಂದ್ರೆ ನಿಮ್ಮ ಜೀವನದಲ್ಲಿ 2 ಅಂಶಗಳನ್ನ ಬಹಳ ಮುಖ್ಯವಾಗಿ ನೀವು ಪಾಲಿಸಬೇಕು ಅಂತ ವಿದ್ಯಾರ್ಥಿಗಳಿಗೆ ಹೇಳ್ತಾನೆ. ಅವರೆಲ್ಲ ಆಯ್ತು ಅಂತ ಹೇಳ್ತಾರೆ. ಏನು ಅಂತ ಕೇಳ್ತಾರೆ. ಆವಾಗ ಆ ವೈದ್ಯ ಹೇಳ್ತಾನೆ, ಮೊದಲನೇದು ನಿಮಗೆ ತಾಳ್ಮೆ ಅಂದ್ರೆ ಟಾಲರೆನ್ಸ್ ಅಂತಕ್ಕಂಥದ್ದು ಬೇಕು. 2ನೇದು ಕೀನ್ ಅಬ್ಸರ್ವೇಷನ್, ನೀವು ಅದನ್ನ ಅಷ್ಟು ಒಂದು ದೃಷ್ಟಿಕೋನದಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಅದರಲ್ಲೇ ತೊಡಗಿಸ್ಕೊಳ್ತಕ್ಕಂಥ ದೃಷ್ಟಿಕೋನದಲ್ಲಿ ನೋಡಬೇಕು ಅಂತ ಹೇಳ್ತಾನೆ. ಆಯ್ತು, ನಾವು ಅದನ್ನ ಮಾಡ್ತೀವಿ, ನಾವೆಲ್ಲ ಉತ್ತಮವಾಗಿರ್ತಕ್ಕಂಥ ವೈದ್ಯರಾಗ್ತೀವಿ ಅಂತ ಹೇಳ್ತಾನೆ. ಆಗ ಹೇಳಿದಾಗ ಅವರು ಒಂದು ಲೋಟವನ್ನ ತೆಗೆದುಕೊಂಡು ಆ ಲೋಟದಲ್ಲಿ ಒಂದು ದ್ರಾವಣವನ್ನ ಹಾಕಿ ಆ ದ್ರಾವಣದಲ್ಲಿ ತನ್ನ ಒಂದು ಬೆರಳನ್ನ ಆ ಲೋಟದಲ್ಲಿ ಅದ್ಬಿಟ್ಟು ಮತ್ತೆ ಬೆರಳನ್ನ ಚೀಪ್ತಾನೆ. ಅದನ್ನ ಮಾಡಿಬಿಟ್ಟು ನೀವೆಲ್ಲರೂ ಅದನ್ನ ಮತ್ತೆ ಮಾಡಿ ಅಂತ ಹೇಳ್ತಾರೆ. ಆಗ ಒಂದು 20 ಜನ ವಿದ್ಯಾರ್ಥಿಗಳಿರ್ತಾರೆ. ಆ ವಿದ್ಯಾರ್ಥಿಗಳೆಲ್ಲರೂ ಬರ್ತಾರೆ. ಆವಾಗ ಅವರೂ ಸಹ ಆ ದ್ರಾವಣದ ಪಕ್ಕದಲ್ಲಿ ನಿಂತ್ಕೊಂಡು, ಅದು ಬಹಳ ಒಂದು ಪಂಜೆಂಟ್ ಸ್ಮೆಲ್ ಅಂತೀವಿ, ತುಂಬಾ ಒಂದು ವಾಸನೆ ಬಹಳ ತಡಿಲಿಕ್ಕೆ ಆಗದೇ ಇರೋ ಮಟ್ಟದಲ್ಲಿರುತ್ತೆ. ಅವರು ತಮ್ಮ ಬೆರಳನ್ನ ಹಾಕಿ ಅದನ್ನ ಚೀಪ್ ಬಿಟ್ಟು ಬಂದಾಗ ಆ ವೈದ್ಯ ಹೇಳ್ತಾನೆ, ನೀವೆಲ್ಲರೂ ಪರೀಕ್ಷೆನಲ್ಲಿ ಫೇಲ್ ಆಗಿದ್ದೀರಾ ಅಂತ. ಯಾಕೆ ಅಂತ ಕೇಳಿದಾಗ ಆ ವೈದ್ಯ ಹೇಳ್ತಾನೆ, ನೋಡಿ ಎಷ್ಟು ಅದ್ಭುತವಾಗಿದೆ ಅಂತಕ್ಕಂಥದ್ದನ್ನ, ನಾನು ಯಾವ ಬೆರಳನ್ನ ದ್ರಾವಣದಲ್ಲೇ ಅದ್ದಿದನೋ ಆ ಬೆರಳನ್ನ ಚೀಪ್ಲಿಲ್ಲ, ಬೇರೆ ಬೆರಳನ್ನ ಚೀಪ್ದೆ. ಆದರೆ ನೀವೆಲ್ಲರೂ ಕೂಡ ಯಾವ ಬೆರಳನ್ನ ಅದ್ದಿದ್ರೋ ಅದೇ ಬೆರಳನ್ನ ಚೀಪಿದ್ರಿ. ಅಂದ್ರೆ ನಿಮ್ಮ ಕೀನ್ ಅಬ್ಸರ್ವೇಷನ್ ಅಂತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಆಗಲಿಲ್ಲ. ಇದು ಯಾತಕ್ಕೆ ಅಂದ್ರೆ ನಮ್ಮ ಮಾನಸಿಕ ಒತ್ತಡವನ್ನ ನಾವು ಪ್ರಪಂಚದಲ್ಲಿ ನಮ್ಮ 5,000 ವರ್ಷಗಳ ಇತಿಹಾಸದಲ್ಲಿ ನಾವು ತೆಗೆದುಕೊಂಡು ಬಂದಾಗ ಯಾವ ರೀತಿಯಾಗಿ ಒತ್ತಡಗಳನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಹಲವಾರು ವಿಧಿ ವಿಧಾನಗಳನ್ನ ಎಲ್ಲ ಕಡೆ ಸಿಗುತ್ತೆ. ಖಂಡಿತ ಉಪಯೋಗಿಸ್ಕೊಳ್ಬಹುದು. ಸರಿ, ಒತ್ತಡಗಳನ್ನ ನಿರ್ವಹಿಸಿಕೊಳ್ಳುವಂಥದ್ದು ನಮ್ಮ ಕೈನಲ್ಲೇ ಇದೆ. ಮತ್ತೊಂದು ಕರೆ ನೋಡೋಣ. ಮಂಜುನಾಥ್ ಅವರು ಮೂಡಲಗಿಯಿಂದ ಕರೆ ಮಾಡ್ತಾ ಇದ್ದಾರೆ. ಮಂಜುನಾಥ್ ಅವರೇ ನಮಸ್ಕಾರ. ನಮಸ್ತೆ ಸರ್. ತಮ್ಮ ಪ್ರಶ್ನೆ ಕೇಳಿ. ನಮ್ ಕ್ವಶನ್ ಸೈನ್ಸ್ ಮತ್ತೆ ಮ್ಯಾಥ್ಸ್ ಇದೆಲ್ಲ ಸರ್, ಅದು ಚಿಕನ್ ನಲ್ಲಿ ನಾವು ಲೆಗ್ನೆಟ್ ಮಾಡಿದಾಗ ಮುಂದೆ ಒಂದ್ಸಲ ಟಪ್ ಆಗುತ್ತೆ, ಅದನ್ನ ಹೇಗೆ ನಿಭಾಯಿಸ್ಕೋಬೇಕು? ನೆಗ್ಲೆಕ್ಟ್ ಮಾಡೋದು ಬಿಡ್ಬೇಕು. ಅವರಲ್ಲೇ ಉತ್ತರ ಇದೆ. ಅಂದ್ರೆ ನೆಗ್ಲೆಕ್ಟ್ ಮಾಡೋ ಒಂದು ಇದೆಯಲ್ಲ, ಎಲ್ಲ ವಿಷಯಗಳು ಪ್ರಾಮುಖ್ಯತೆಯನ್ನ ಪಡೆದಿದೆ. ಇನ್ಫ್ಯಾಕ್ಟ್ ನಾವು ಯಾವ ವಿಷಯದಲ್ಲಿ ತುಂಬಾ ಸ್ವಲ್ಪ ವೀಕ್ ಇರ್ತೀವೋ ಅದ್ರ ಕಡೆಗೆ ಹೆಚ್ಚು ಗಮನ ಕೊಡಬೇಕಾಗಿದೆ. ನಾವು ಅದನ್ನ ಇಗ್ನೋರ್ ಮಾಡೋದಾಗ್ಲಿ ನೆಗ್ಲೆಕ್ಟ್ ಮಾಡೋದಾಗ್ಲಿ ಮಾಡಬಾರ್ದಲ್ವಾ ಸರ್? ಈಗ ಅಲ್ಲ, ನಿಜ. ಈಗ ಒಂದೇ ಇದೇನಾಗಿದೆ ಅಂತಂದ್ರೆ, ಯಾತಕ್ಕೆ ನೋಡಿ, ಇದು ಮನುಷ್ಯನ ಒಂದು ಇದು ಎಷ್ಟು ವೈವಿಧ್ಯಮಯವಾಗಿರುತ್ತೆ ಅಂತಂದ್ರೆ, ಯಾರಿಗೆ ಒಂದು ಸಮಸ್ಯೆ ಆಗಿರುತ್ತೋ ಅದು ಇನ್ನೊಬ್ಬರಿಗೆ ಸಮಸ್ಯೆ ಆಗಲ್ಲ, ಯಾರಿಗೆ ಪರಿಹಾರ ಆಗಿರುತ್ತೋ ಅದು ಇನ್ನೊಬ್ಬರಿಗೆ ಪರಿಹಾರ ಆಗಿರಲ್ಲ. ಇವಾಗ ಇವ್ರ ಪ್ರಶ್ನೆ ಬಹಳ ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆ. ಯಾಕೆಂತಂದ್ರೆ ವಿಜ್ಞಾನ ಮತ್ತು ಗಣಿತ ಏನಾಗಿದೆ ಅಂತಂದ್ರೆ, ನಮ್ಮಲ್ಲಿ ಈ ಒಂದು ಓದುವಿಕೆನಲ್ಲಿ ಆಧುನಿಕ ವಿಜ್ಞಾನದಲ್ಲಿ ನಾವು ಹೋದಾಗ ಪಾರಂಪರಿಕ ವಿಜ್ಞಾನ ಆಗಿರ್ಬೋದು, ಮತ್ತೆ ಪ್ಯೂರ್ ಸೈನ್ಸ್ ಆಗಿರ್ಬೋದು, ಹೀಗೆ ಮಾಡರ್ನ್ ಸೈನ್ಸ್ ಹೀಗೆ ಹೇಳ್ತಾ ಹೋಗ್ತೀವಿ. ಈ ವಿಜ್ಞಾನಗಳಲ್ಲಿ ಹೇಳ್ತಾ ಹೋದಾಗ ಈ ವಿಜ್ಞಾನ ಅಂತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಕಷ್ಟ ಅಂತಕ್ಕಂಥ ಒಂದು ಮನೋಭಾವನೆಯನ್ನ ಇವಾಗ ಬಹಳ ಮುಖ್ಯವಾಗಿ ನಾನು ನಮ್ಮ ಟೀಚರ್ಸ್ಗಳಲ್ಲಿ ಕೇಳ್ಕೊಳ್ತಕ್ಕಂಥದ್ದು ಇದೆ. ಈ ಸಂದರ್ಭದಲ್ಲಿ ಬಹಳಷ್ಟು ಜನ ವಿಜ್ಞಾನ ಮತ್ತು ಗಣಿತದ ಮಾಸ್ಟರ್ಗಳು ಪಾಠ ಮಾಡುವಾಗ
ನನ್ನ ಸಬ್ಜೆಕ್ಟು ಭಾಳ ಕಷ್ಟ, ನೀವು ಸರಿಯಾಗಿ ಓದಿದ್ರೆ ಕ್ಲಾಸಿಗೆ ಬಂದು ಸರಿಯಾಗಿ ಮಾಡಿದ್ರೆ ಅಷ್ಟೇ ನೀವು ಪಾಸ್ ಆಗ್ತೀರಾ, ಇಲ್ದೇ ಫೇಲ್ ಆಗ್ತೀರಾ ಅಂತ ಒಂದು ಪದ ಅಂದ್ರೆ ಇಲ್ಲಿ ನೀವು ಹೇಳ್ತಾ ಇರೋ ಹಾಗೆ ಶಿಕ್ಷಕರ ಪಾತ್ರ ತುಂಬಾ ಇದೆ. ಅಂದ್ರೆ ಇಲ್ಲಿ ಎಲ್ಲ ವಿಷಯಗಳಿಗೂ ತನ್ನದೇ ಆದ ಒಂದು ಸೊಗಡಿದೆ, ತನ್ನದೇ ಆದ ಒಂದು ವಿಶೇಷತೆ ಇದೆ, ವೈಶಿಷ್ಟ್ಯತೆ ಇದೆ. ಆ ವೈಶಿಷ್ಟ್ಯತೆಯನ್ನ ಅರ್ಥ ಮಾಡಿಸ್ತಾ ಹೋದ್ರೆ ಎಲ್ಲವೂ ಪ್ರಿಯ ಆಗ್ಲಿಕ್ಕೆ ಸಾಧ್ಯ ಇದೆ. ಸ್ವೀಟ್ ತರ ಸ್ವೀಟ್ ತಿನ್ನೋದಕ್ಕೆ ಖಂಡಿತ. ಇವತ್ತು ನಾವು ನಮ್ಮ ಗುರುಗಳನ್ನು ನೆನೆಸ್ಕೊಳ್ತೀನಿ. ನಾನು ಕೂಡ ನಮ್ಮಲ್ಲಿ ವಿಜ್ಞಾನದ ಗುರು ಆಗಿರ್ಬೋದು ಅಥವಾ ಆಂಗ್ಲ ಭಾಷೆ ಆಗಿರ್ಬೋದು, ಕನ್ನಡದವರಾಗಿರ್ಬೋದು, ಅವರೆಲ್ಲ ಎಲ್ಲೋ ಒಂದ್ ಕಡೆ ವಿಜ್ಞಾನದಲ್ಲಿ ಇರ್ತಕ್ಕಂಥದ್ರಲ್ಲಿ ನಿನಗೇನು ಬರಲ್ಲ ಅಂತ ಹೇಳೋದಕ್ಕಿಂತ, ಅದಕ್ಕೆ ಎಷ್ಟೋ ಸಲ ನಾನು ಹೇಳ್ತಾ ಇರ್ತೀನಿ, ವ್ಯಕ್ತಿತ್ವ ವಿಕಸನದಲ್ಲಿ ಬಹಳಷ್ಟು ಜನ ಹೇಳ್ತಾರೆ ಯು ಆರ್ ಎನ್ ಯೂಸ್ಲೆಸ್ ಫೆಲೋ ಐಸೆ ಅಂತ ಹೇಳ್ತಕ್ಕಂಥ ಪದವನ್ನ ಬಹಳಷ್ಟು ಜನ ವಿದ್ಯಾರ್ಥಿಗಳು, ಅದರಲ್ಲೂ ಕೂಡ ಇವಾಗ ನಮ್ಮ ಸ್ನೇಹಿತರು ಕೇಳಿದ ಪ್ರಶ್ನೆಯಲ್ಲಿ ಮ್ಯಾಥ್ಸು ಮತ್ತು ಸೈನ್ಸ್ನ ಟೀಚರ್ಗಳು ಯು ಆರ್ ಯೂಸ್ಲೆಸ್ ಅಂತಕ್ಕಂಥದ್ದನ್ನು ನಾನು ಬಹಳಷ್ಟು ಸಲ ಕೇಳಿದ್ದೀನಿ. ಆವಾಗ ಅವರು ಹೇಳಿದ ಅವರನ್ನು ಸರಿ ಮಾಡ್ತಕ್ಕಂಥದ್ದು ನಮ್ದಲ್ಲ, ನಮ್ಮ ಜೀವನವನ್ನು ನಾವು ಸರಿ ಮಾಡ್ಕೋಬೇಕು. ಅದಕ್ಕೆ ನಾವೇನು ಅನ್ಕೋಬೇಕು ಅಂದರೆ, ನಾವು ಯೂಸ್ಲೆಸ್ ಅಲ್ಲ, ನಾವು ಯೂಸ್ಡ್ ಲೆಸ್. ಆ ಯೂಸ್ಡ್ ಲೆಸ್ ಯಾವ ರೀತಿ ಕಡಿಮೆ ನಾವು ಉಪಯೋಗ ಆಗಿದೆಯೋ ಅದನ್ನು ಹೆಚ್ಚುಪಡಿಸ್ಕೋಬೇಕು. ಅಂದರೆ ನಾನು ವಿಜ್ಞಾನಕ್ಕೆ ಮತ್ತು ಗಣಿತಕ್ಕೆ ಕಡಿಮೆ ಅವಧಿಯನ್ನು ಕೊಟ್ಟಿದ್ದೆ, ಅದನ್ನು ಹೆಚ್ಚುಪಡಿಸ್ಕೋಬೇಕು ಅಂದರೆ ಹೆಚ್ಚು ಅವಧಿಯಿಂದ ನಾನು ಕಲಿತ್ಕೊಂಡ್ರೆ ಆ ಯೂಸ್ಲೆಸ್ ಅಂತಕ್ಕಂಥದ್ದು ಯೂಸ್ಡ್ ಲೆಸ್ ಆಗಿ ಪರಿವರ್ತನೆ ಆಗಿ ಯೂಸ್ಡ್ ಲೆಸ್ಸಿಂದ ಯೂಸ್ ಮೋರ್ ಅಂತಕ್ಕಂಥ ಪರಿವರ್ತನೆಗೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದೇ ವ್ಯಕ್ತಿತ್ವ. ಇಲ್ಲಿ ನಾವಿಲ್ಲಿ ಗಮನಿಸಬೇಕಾಗಿರೋದು ಯಾರು ಯೂಸ್ಲೆಸ್ ಅಲ್ಲ, ಯೂಸ್ಡ್ ಲೆಸ್. ಅಂದರೆ ನಮ್ಮಲ್ಲಿರುವ ಜ್ಞಾನ ಮತ್ತು ಸಾಮರ್ಥ್ಯವನ್ನು ಕಡಿಮೆ ಮಾಡ್ತಾ ಇದ್ದೀವಿ, ಅದನ್ನು ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ತಾ ಮತ್ತೊಂದು ಕರೆ ನೋಡೋಣ. ಬಸವನಗೌಡ ಅವರು ಮಾನ್ವಿಯಿಂದ ಕರೆ ಮಾಡ್ತಾ ಇದ್ದಾರೆ. ಬಸವನಗೌಡ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ತಮ್ಮ ಪ್ರಶ್ನೆ ಕೇಳಿ. ಸರ್ ನನ್ನ ಮಗ ಡಿ ಇಂಜಿನಿಯರು, ಮಗಳು MBA. ಬಟ್ ಅವರು ಬಹಳ ಸ್ವಲ್ಪ ದುಡುಕಿನ ಸ್ವಭಾವಗಳು, ದುಡುಕಿನ ನಿರ್ಧಾರಗಳು ತಗೊಂತಾರ. ಬಹಳ ಫ್ರೆಂಡ್ಲಿ ಬೆಳೆಸಿ ನಾನು, ಒಳ್ಳೆ ಫ್ರೆಂಡ್ಸ್ ಆಗಿತ್ತು. ಮನೆಯಲ್ಲಿ ಏನೇ ಇದ್ರ ಸಮಸ್ಯೆ ಅವ್ರು ಕೂಡ ಹಚ್ಕೊಂತೀನಿ ನಾನು. ಅದು ಆರ್ಥಿಕ ಇರಲಿ, ಸಾಮಾಜಿಕ ಇರಲಿ, ಅದು ಎಂತ ವಿಚಾರ ಇದ್ರು ಕೂಡ ಅವ್ರ ಮುಂದೆ ಕುಂತು ನಾನು ಬಹಳ ಆತ್ಮೀಯವಾಗಿ ಅವ್ರ ಜೊತೆ ಬೆಳಿತೀನಿ. ಈಗ ನಿಮ್ಮ ಸಮಸ್ಯೆ ಏನು, ಪ್ರಶ್ನೆ ಏನು? ನಮ್ಮ ಪ್ರಶ್ನೆ, ಅವರು ಆದರೂ ಮುಂಗೋಪಿದಾರ, ಶಾಂತಿ ಇಲ್ಲ ಅವರಲ್ಲಿ, ಅದಕ್ಕೆ ಏನಾದ್ರು ನಿಮ್ ಕಡೆ ಅಂದ್ರೆ ಎಲ್ಲ ಚೆನ್ನಾಗಿ ಓದ್ತಾ ಇದ್ದಾರೆ, ಈ ಮುಂಗೋಪಕ್ಕೆ ಏನ್ ಮಾಡಬೇಕು ಅನ್ನುವಂಥದ್ದು, ಕೋಪ ಬರುವಂಥದ್ದು, ಅಲ್ಲೇ ವ್ಯಕ್ತಿತ್ವ ವಿಕಸನದ ಪಾತ್ರ ಹೆಚ್ಚಾಗೋದು ಅಂತ. ಅಂದ್ರೆ ಅವ್ರ ಬಗ್ಗೆ ಅವ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಪಟ್ಟ ಸುಮಾರು ಪುಸ್ತಕಗಳಿದೆ, ತರಬೇತಿಗಳಿದೆ. ಇಂಥದ್ದೆಲ್ಲ ಅವರು ಪಾಲ್ಗೊಂಡ್ರೆ ಅವರಲ್ಲಿ ಎಲ್ಲೋ ಒಂದು ಕಡೆ ಅವ್ರಿಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಇನ್ನೊಬ್ಬರ ಒಂದು ಗುರುವಿಂದ ಮಾರ್ಗದರ್ಶನ ಪಡೀಲಿಕ್ಕೆ ಸಾಧ್ಯ ಆಗ್ಬೋದೇನೋ ಅಂತ. ಅಲ್ಲ, ಖಂಡಿತ. ಇವಾಗ ಏನಾಗಿದೆ, ನಾವು ಕಲಿತಕ್ಕಂಥದ್ದು ಗುರುಗಳ ಮುಖಾಂತರ, ಬೇರೆ ಬೇರೆಯವರುಗಳ ಮುಖಾಂತರ. ಆದ್ರೆ ಇಲ್ಲಿ ಒಂದು ಅಂಶವನ್ನ ನಾವೆಲ್ಲರೂ ನೆನಪಿನಲ್ಲಿ ಇಟ್ಕೊಳ್ಬೇಕು. ಬಹಳಷ್ಟು ಜನ ಏನ್ ಹೇಳ್ತಾರೆ ಅಂತಂದ್ರೆ, ನೀವು ಆಧ್ಯಾತ್ಮಿಕ ಒಂದು ಹಾದಿಯಲ್ಲಿ ಅಥವಾ ನಿಮ್ಮ ಜೀವನದಲ್ಲಿ ಒಂದು ನೀವು ಶಾಂತಿಯಾಗಿ, ಸೌಖ್ಯವಾಗಿ, ಸುಖವಾಗಿರ್ಬೇಕು ಅಂತಂದ್ರೆ ಅರಿಷಡ್ವರ್ಗಗಳನ್ನ ಬಿಟ್ಟು ಬಿಡಿ ಅಂತ ಹೇಳ್ತಾರೆ. ಸ್ವಾಮಿ, ಅರಿಷಡ್ವರ್ಗಗಳನ್ನ ಬಿಟ್ರೆ ಮನುಷ್ಯ ಆಗಿ ಜೀವಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಅದಕ್ಕೆ ಏನನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಅರಿಷಡ್ವರ್ಗಗಳು ಅಂದ್ರೆ ಕಾಮ, ಕ್ರೋಧ, ಮದ, ಮೋಹ, ಮತ್ಸರ ಇವೆಲ್ಲವೂ ಕೂಡ ಮನುಷ್ಯನಿಗೆ ಪೂರಕವಾಗಿ ಇರ್ತಕ್ಕಂಥದ್ದು. ಆದರೆ ಯಾವ ಅಂಶದಲ್ಲಿ, ಯಾವ ಪ್ರಮಾಣದಲ್ಲಿ, ಯಾವ ಸಂದರ್ಭದಲ್ಲಿ ಎಷ್ಟಿರಬೇಕು, ಹೇಗಿರಬೇಕು ಅಂತಕ್ಕಂಥದ್ದನ್ನು ಸನ್ನಿವೇಶಕ್ಕೆ ಪೂರಕವಾಗಿ, ಅಂದರೆ ಕಾಲ, ದೇಶ, ವರ್ತಮಾನ ಅಂತ ನಾವೇನು ಹೇಳ್ತೀವಲ್ಲ, ಆ ಸನ್ನಿವೇಶಕ್ಕೆ, ಆ ಕಾಲಕ್ಕೆ ಅನುಗುಣವಾಗಿ, ಅಂದರೆ ಭವಿಷ್ಯತ್ ಕಾಲದಲ್ಲಿ ಮತ್ತು ವರ್ತಮಾನದ ಕಾಲದಲ್ಲಿ ಮತ್ತು ಭೂತಕಾಲದಲ್ಲಿ ಅಂತಕ್ಕಂಥದ್ದನ್ನು ಚಿಂತನೆಯನ್ನು ಮಾಡಿಕೊಂಡು ಎಷ್ಟಿರಬೇಕು ಆ ಪ್ರಮಾಣವನ್ನು ನಿಗದಿಪಡಿಸ್ಕೊಳ್ತಕ್ಕಂಥ ಒಂದು ಕೌಶಲ್ಯವನ್ನು ನೀವು ನಿಮ್ಮ ಮಗುವಿಗೆ ಅಥವಾ ನಿಮ್ಮ ಮಗನಿಗೆ MBA ಮಾಡ್ತಾ ಇದ್ದಾನೆ ಅಂತ ಹೇಳ್ತಕ್ಕಂಥದ್ದು ಬಹಳ ಸಂತೋಷ. ಅವನ ಬೌದ್ಧಿಕವಾಗಿರ್ತಕ್ಕಂಥ ಬುದ್ಧಿವಂತಿಕೆ ಅಂಶ ಬಹಳ ಚೆನ್ನಾಗಿದೆ. ಆದರೆ ಭಾವನಾತ್ಮಕ ಅಂಶದಲ್ಲಿ ಇರ್ತಕ್ಕಂಥ ಒಂದು ಎರಡು ಕೊರತೆಗಳನ್ನು ಜಯಪ್ರಕಾಶ್ ಅವರು ಹೇಳಿದಾಗೆ ನಿಮ್ಮ ಮುಖಾಂತರ ಅಥವಾ ಬೇರೆ ಗುರುಗಳ ಮುಖಾಂತರ ಅಥವಾ ಯಾರ ಮುಖಾಂತರನಾರು ಆಗಲಿ ಅವರಿಗೆ ಆ ಭಾವನಾತ್ಮಕ ಹತೋಟಿ ಮತ್ತು ಭಾವನಾತ್ಮಕ, ಇವಾಗ ಕೋಪ ಅಂತಕ್ಕಂಥದ್ದು, ಇವಾಗ ನಾನು ಕೋಪ ಗೆದ್ದಿದ್ದೀನಿ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಕೋಪ ಅಂತಕ್ಕಂಥದ್ದು ಮನುಷ್ಯನ ಜೀವನದಲ್ಲಿ ಅವಿಭಾಜ್ಯವಾಗಿರ್ತಕ್ಕಂಥ ಅಂಗ. ಅದನ್ನ ಹೇಗೆ ಪರಿವರ್ತಿಸ್ಕೊಳ್ಬಹುದು, ಚಾನಲೈಸ್ ಮಾಡ್ಕೋಬೇಕು. ಸಾತ್ವಿಕ ಕೋಪ ಆಗ್ಲಿ, ಅಂದ್ರೆ ಸಾತ್ವಿಕ ಕೋಪವಾಗಿ ನಾವು ಬೆಳೆಸ್ಕೊಳ್ತಾಗ ಮಾತ್ರ ಅಭಿವೃದ್ಧಿ ಸಾಧ್ಯ ಆಗುತ್ತೆ. ಮತ್ತೊಂದು ಕರೆಯನ್ನ ನೋಡೋಣ. ಶಿಕಾರಿಪುರದಿಂದ ಅನಿಲ್ ಅವರು ಕರೆ ಮಾಡ್ತಾ ಇದ್ದಾರೆ. ಅನಿಲ್ ಕುಮಾರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್ ಸಾಹೇಬ್ರಿಗೆ. ಪ್ರಶ್ನೆ ಕೇಳಿ. ಈಗ ನಮ್ಮ ಜೀವನದಲ್ಲಿ ಕೆಲವೊಂದು ಸಮಸ್ಯೆಗಳು ಬಂದಾಗ ಅಥವಾ ಕಷ್ಟಗಳು ಬಂದಾಗ ಏನ್ ಮಾಡ್ಬೇಕು ಅಂತ ಒಂದು ದಿಕ್ಕು ತೋರ್ತಲ್ಲ ಸರ್. ಆ ಸಂದರ್ಭದಲ್ಲಿ ಯಾರನ್ನ ಕನ್ಸಲ್ಟ್ ಮಾಡಿದ್ರೆ ನಮ್ಮ ಒಂದು ಮನಸ್ಸಿಗೆ ಒಪ್ಪುವಂತ ನಿರ್ಧಾರ ಅವರಿಂದ ಬರಲ್ಲ. ಅಂತ ಸಂದರ್ಭಗಳಲ್ಲಿ ನಾವೇನ್ ಮಾಡ್ಬೇಕು?
ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ನಾವು ಹೇಗೆ ತೆಗೆದುಕೊಳ್ಳಬೇಕು ಅಂತ. ಯಾಕೆಂದರೆ ನಮ್ಮಲ್ಲಿ ಏನೋ ಒಂದು ಸಮಸ್ಯೆ ಬಂದಿದೆ, ಅದಕ್ಕೆ ಉತ್ತರವನ್ನು ಕಂಡುಕೊಳ್ಳುವಲ್ಲಿ ಹಲವು ದಾರಿಗಳಿರ್ತದೆ. ಆ ದಾರಿಗಳನ್ನು ಗುರುತಿಸ್ಕೊಂಡು ಅದರೊಳಗಡೆ ಯಾವುದು ಆದ್ಯತೆ ಮೇಲೆ ನಾನು ಹೋದರೆ ಸರಿ ಅಂತ ಯೋಚನೆ ಮಾಡಬೇಕಾಗ್ತದಲ್ವಾ ಸರ್? ಹೌದೌದು. ಈಗ ಅವರು ಸಮಸ್ಯೆಗಳನ್ನ ಸಮಸ್ಯೆ ಅಂದ ತಕ್ಷಣನೇ ಏನಾಗಿದೆ, ನಮ್ಮಲ್ಲಿ ಒಂದು ನಕಾರಾತ್ಮಕವಾಗಿರ್ತಕ್ಕಂಥ ಭಾವನೆ ನಮ್ಮ ಮನಸ್ಸಿನಲ್ಲಿ ಹುಟ್ಟುತ್ತದೆ. ಹೌದು. ಅದರಿಂದ ನಾವು ಮೊದಲನೇದಾಗಿ ದೂರವಾಗಿರ್ತಕ್ಕಂಥದನ್ನ ನಾವು ಅಭ್ಯಾಸ ಮಾಡ್ಕೊಳ್ಬೇಕಾಗ್ತದೆ. ನಾವು ಸಮಸ್ಯೆ ಇಲ್ಲದೆ ಹೋದ್ರೆ ನಾವು ಸಾಧನೆ ಮಾಡ್ತಾ ಇರಲಿಲ್ಲ. ಜೀವನದಲ್ಲಿ ಸವಾಲು ಇಲ್ಲದೆ ಹೋದ್ರೆ ಸಾಧನೆ ಮಾಡ್ತಾ ಇರಲಿಲ್ಲ. ಅಂದ್ರೆ ನಮಗೆ ಬರತಕ್ಕಂಥ ಸಮಸ್ಯೆಗಳೆಲ್ಲವೂ ಕೂಡ ನಮ್ಮ ಬೆಳವಣಿಗೆಗೆ, ನಮ್ಮ ಅಭಿವೃದ್ಧಿಗೆ ಪೂರಕವಾಗಿ ಬರ್ತಕ್ಕಂಥದ್ದು ಅಂತಕ್ಕಂಥ ಒಂದು ಮನಸ್ಥಿತಿಯನ್ನ ಮೊದಲನೇದಾಗಿ ನಾವು ಅದನ್ನ ಕಲ್ತ್ಕೊಂಡ ತಕ್ಷಣನೇ ನಮಗೆ ಈ ಸಮಸ್ಯೆ ಅಂತಕ್ಕಂಥ ಏನೊಂದು ಸೀರಿಯಸ್ಸು ಅಥವಾ ಮುಖವನ್ನ ಗಂಟಾಗಿ ಮಾಡಿಕೊಂಡು ನಾನು ಸಮಸ್ಯೆಯಲ್ಲಿ ಇದ್ದೀನಿ ಅಂತಕ್ಕಂಥದ್ರಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯತೆ ಆಗ್ತದೆ. ಆಮೇಲೆ ಇನ್ನೂ ಒಂದು ಏನಪ್ಪಾ ಅಂತಂದ್ರೆ, ಸಮಸ್ಯೆ ಅಂದ ತಕ್ಷಣನೇ ಎಲ್ಲರೂ ಏನ್ ತಿಳ್ಕೊಂಡಿರ್ತಕ್ಕಂಥದ್ದು ಅಂದ್ರೆ ಸಮಸ್ಯೆಗೆ ಒಂದು ಪರಿಹಾರ ಇದ್ದೇ ಇದೆ. ತಪ್ಪು ಕಲ್ಪನೆ. ಸಮಸ್ಯೆಗೆ ಪರಿಹಾರಗಳು ಇವೆ, ಸಮಸ್ಯೆಗಳಿಗೆ ಪರಿಹಾರಗಳು ಇಲ್ಲ. ಉದಾಹರಣೆಗೆ ಒಂದು ಸಮಸ್ಯೆ ಏನಿದೆ, ಆತ್ಮೀಯರಾಗಿರ್ತಕ್ಕಂಥವ್ರು ಯಾರೋ ಒಬ್ರು ತೀರ್ಕೊಂಡ್ಬಿಡ್ತಾರೆ. ಸಾವು ಅದನ್ನ ಒಂದು ಸಮಸ್ಯೆ ಅಂತ ಅನ್ಕೊಂಡಾಗ, ಯಾಕೆ ಅಂತಂದ್ರೆ ಚಿಕ್ಕ ವಯಸ್ಸಲ್ಲಿ ತಂದೆ ಅಥವಾ ತಾಯಿ ಪೋಷಕರು ತೀರೋದಾಗ ಮಗುವಿಗೆ ಒಂದು ದೊಡ್ಡ ಸಮಸ್ಯೆ ಆಗಿರ್ತಕ್ಕಂಥದ್ದು. ಅದಕ್ಕೆ ಪರಿಹಾರ ಅಂತಕ್ಕಂಥದ್ದು ಸಾವಿಗೆ ಪರಿಹಾರ ಅಂತ ಇಲ್ಲ, ಆದ್ರೆ ಸಾವು ಆದ ಕಾರಣ ಅದಕ್ಕೆ ಪೂರಕವಾಗಿ ಪರಿಹಾರೋಪಾಯ ಮಾರ್ಗಗಳು ಯಾವ ರೀತಿಯಾಗಿವೆ ಅಂತಕ್ಕಂಥದ್ದನ್ನು ನಾವು ಹುಡುಕೊಳ್ಬಹುದಾಗಿದೆ. ಹಾಗಾಗಿ ಸಮಸ್ಯೆಗೆ ಏಕ ಪರಿಹಾರ ಅಂತಕ್ಕಂಥದ್ದಿಲ್ಲ, ಮತ್ತೆ ಸಮಸ್ಯೆಗೆ ಪರಿಹಾರ ಇದ್ದೇ ಇದೆ ಅಂತಕ್ಕಂಥದ್ದಿಲ್ಲ. ಇವಾಗ ಯಾವುದೋ ಒಂದು ಈ ಸಾವು ಅಂತ ಬಂದ ತಕ್ಷಣನೇ ನಮ್ಗೆ ಏನಾಗುತ್ತೆ, ಅದರಲ್ಲಿ ಬಹಳ ವೈಜ್ಞಾನಿಕವಾಗಿ ಬಹಳ ಚೆನ್ನಾಗಿ ತುಲನಾತ್ಮಕವಾಗಿ ಒಂದ್ ಕಡೆ ಹೇಳ್ತಾರೆ, ಸಾವು ಬಂದಾಗ ನಮಗೆ ನಂಬಿಕೆನೇ ಆಗಲ್ಲ, ಅಪನಂಬಿಕೆ. ಇವರೆಲ್ಲಿ ಸತ್ತಿದ್ದಾರೆ ಅಂತ ಹೇಳ್ಬಿಟ್ಟು ಡಾಕ್ಟರ್ಗೆ ಬೈತಾರೆ, ವೈದ್ಯರಿಗೆ. ಅವರು ಸರಿಯಾಗಿ ಔಷಧಿ ಕೊಟ್ಟಿದ್ರೆ, ಇಂಜೆಕ್ಷನ್ ಕೊಟ್ಟಿದ್ರೆ ನಮ್ಮವರು ಬದುಕ್ತಾ ಇದ್ರು. ಬಹಳ 50% ಜನ ಇದನ್ನ ಹೇಳ್ತಾರೆ. ಎರಡನೇದು, ಆಮೇಲೆ ಕೋಪ ಬರ್ತದೆ, ಈ ಸಾವು ಆಯ್ತಲ್ಲ ಅಂತ ಹೇಳಿ. ಮತ್ತೆ ಆ ಬಾರ್ಗೇನಿಂಗ್, ಚೌಕಾಶಿ, ಹೀಗೆ ಬಾರ್ಗೇನಿಂಗ್ ಚೌಕಾಶಿ ಮಾಡ್ತಾರೆ. ಈ ಚೌಕಾಶಿ ಅಂದ್ರೆ ಸಾವು ಆಗಿಲ್ಲ ಅಂತಕ್ಕಂಥದನ್ನ ಆಗಿದೆ ಅಂತ ಒಂದ್ಸಲ, ಆಗಿಲ್ಲ ಅಂತಕ್ಕಂಥದ್ದು ಒಂದ್ಸಲ, ಈ ರೀತಿಯಾಗಿ ಹೇಳ್ತಕ್ಕಂಥದನ್ನ ನಾವು ಚೌಕಾಶಿಯನ್ನ ಮಾಡ್ಕೊಳ್ತೀವಿ. ಆಮೇಲಿಂದ ಖಿನ್ನತೆಗೆ ಆಗ್ತದೆ, ಅಂದ್ರೆ ಅದರಿಂದ ಹೊರಗಡೆ ಬರ್ಲಿಕ್ಕೆ ಆಗಲ್ಲ. ಖಿನ್ನತೆ ಅಂತಕ್ಕಂಥದ್ದು ಏನಿದೆ, ಬಹಳಷ್ಟು ಜನ ಈ ಖಿನ್ನತೆ ಬಗ್ಗೆ ಕೇಳ್ತಾರೆ, ಒತ್ತಡಗಳು ಅಂತ ಹೇಳಿ. ಇವಾಗ ಖಿನ್ನತೆ ಅಂತಕ್ಕಂಥ ನೋಡಿ, ಸಮಸ್ಯೆ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಅಹಿತಕರವಾಗಿರ್ತಕ್ಕಂಥ ಘಟನೆ ಆಗಿರ್ಬೋದು, ಉದಾಹರಣೆಗೆ ಸಾವು. ನಾವು ಪ್ರತಿಯೊಂದು ಯೋಚನೆಯನ್ನ ನಾವು ನಿಯಂತ್ರಿಸಲಿಕ್ಕೆ ಸಾಧ್ಯವಿಲ್ಲ, ಆದರೆ ಚಿಂತನೆಯನ್ನ ನಿಯಂತ್ರಿಸಬಹುದು. ಹೇಗೆ ನಿಯಂತ್ರಿಸಬಹುದು ಅಂದ್ರೆ, ಯೋಚನೆ ಅಂತಕ್ಕಂಥದ್ದು ಬಂದಾಗ ಆ ಯೋಚನೆಯಲ್ಲೇ ಸುತ್ತಿ ಅದೇ ಯೋಚನೆಗೆ ಬರ್ತೀವಿ. ನಿಮ್ಮ ಮನಸ್ಸು ಯೋಚನೆಗಳನ್ನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ, ಯೋಚನೆಯನ್ನ ನಿಯಂತ್ರಣ ಮಾಡಬೇಡಿ. ಆದರೆ ಯೋಚನೆಯಲ್ಲಿ ಮತ್ತೆ ಅಂದ್ರೆ ಇವಾಗ ಒಂದು ಸಮಸ್ಯೆ ಅಂದ್ರೆ ಒಂದು ನಾವು ವೃತ್ತವನ್ನು ತೆಗೆದುಕೊಂಡಾಗ ಮೊದಲು ಎಲ್ಲಿ ನಾವು ನಮ್ಮ ಲೇಖನಿಯನ್ನು ಇಡ್ತೀವಲ್ಲ ಆ ಬಿಂದು, ಅದನ್ನ ಆದಿ ಅಂತ ಹೇಳ್ತೀವಿ. ಆದಿಯಲ್ಲಿ ಪ್ರಾರಂಭವಾಗಿರತಕ್ಕಂಥ ಬಿಂದು ಅಂತ್ಯದಲ್ಲೂ ಅದೇ ಬಿಂದುವಿನಲ್ಲಿ ಅಂತ್ಯ ಆಗ್ತದೆ. ಅಂದ್ರೆ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು, ಅದನ್ನ ಸ್ವೀಕಾರ ಮಾಡತಕ್ಕಂಥ ಮನೋಭಾವನೆಯನ್ನ ಬೆಳೆಸ್ಕೊಳ್ತಾ ಹೋಗ್ಬೇಕಾಗ್ತದೆ. ಅದನ್ನ ನಾವು ಸ್ವೀಕಾರ ಮಾಡ್ಕೊಳ್ತಕ್ಕಂಥ ಮನೋಭಾವನೆಯನ್ನ ನಾವು ಯಾವ ರೀತಿಯಾಗಿ ಬೆಳೆಸ್ಕೊಳ್ತೀವಿ ಅಂತಕ್ಕಂಥದನ್ನ ನಿಜವಾಗಿಯೂ ಕೂಡ ಎಲ್ಲರೂ ಕೂಡ ಅದನ್ನ ಹುಟ್ಟಿನಿಂದ ಬಂದಿದೆ ಅಂತ ಅಲ್ಲ. ಮೊದಲು ಏನ್ ಹೇಳ್ತಿದ್ರು, ಲೀಡರ್ಸ್ ಆರ್ ಬಾರನ್, ಅಂದ್ರೆ ನಾಯಕರು ಹುಟ್ಟಿನಿಂದ ನಾಯಕರು ಅಂತ ಹೇಳ್ತಾ ಇದ್ರು. ಆದ್ರೆ ಇವತ್ತು ನಾಯಕತ್ವ ಅಂತಕ್ಕಂಥದ್ದು ಯಾರ ಸ್ವತ್ತು ಅಲ್ಲ. ನಾವು ನಮ್ಮ ವ್ಯಕ್ತಿಗತವಾಗಿ, ವೈಯಕ್ತಿಕವಾಗಿ ನಾವು ಏನನ್ನ ಪಾಲನೆ ಪೋಷಣೆ ಮಾಡಿಕೊಂಡು ನಮ್ಮ ಮನಸ್ಥಿತಿಯಲ್ಲಿ ಬೆಳೆಸ್ಕೊಳ್ತಾ ಬರ್ತೀವಲ್ಲ, ಅದರಿಂದ ನಾಯಕತ್ವ ಆಗ್ತದೆ. ಅದರಿಂದ ನಾವು ಇದನ್ನ ಯಾವ ರೀತಿಯಾಗಿ ಸ್ವೀಕಾರ ಮಾಡಿಕೊಂಡು ಬೆಳಿಬೇಕು ಅಂತಕ್ಕಂಥದನ್ನ ಅರ್ಥೈಸ್ಕೊಳ್ಬೇಕಾಗ್ತದೆ. ಪ್ರಾಕೃತಿಕ ವಿಜ್ಞಾನ ಖಂಡಿತ ಸರಿ. ಅದು ವ್ಯಕ್ತಿತ್ವ ಅಂತ ಇದ್ದ ಹಾಗೇನೆ ನಾವಿಲ್ಲಿ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಭಾವನಾತ್ಮಕ ಆರೋಗ್ಯ ಮತ್ತು ಚೇತನಾಮಯ ಆರೋಗ್ಯ, ಇವೆಲ್ಲವನ್ನ ನಾವು ನೋಡ್ಕೊಂಡು ಎಲ್ಲೋ ಒಂದು ಕಡೆ ಹದವನ್ನು ಕಂಡುಕೊಂಡ್ರೆ ಬದುಕಿನಲ್ಲಿ ನಾವು ಒಂದು ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ವಿಶ್ಲೇಷಣೆ ಮಾಡುವ ಹಂತದಲ್ಲಿ ನಾವು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಏನಂತೀರಿ? ಹೌದು. ಇವಾಗ ನಮ್ಮಲ್ಲಿ ನೋಡಿ, ದೈಹಿಕ ಆರೋಗ್ಯ ಅಂತಂದ್ರೆ
ಹೆಲ್ತಿ ಮೈಂಡ್ ಇನ್ ಹೆಲ್ತಿ ಬಾಡಿ ಅಂತ ಹೇಳಿ ಏನು ನಮ್ಮ ಸ್ವಾಮಿ ವಿವೇಕಾನಂದ ಅವರು ಹೇಳಿದ್ರು, ಆ ರೀತಿಯಾಗಿ ದೈಹಿಕ ಆರೋಗ್ಯವನ್ನ ನಾವು ಕಾಪಾಡಿಕೊಂಡಾಗ ನಮ್ಮಲ್ಲಿ 50% ಸಮಸ್ಯೆಗಳು ಇರೋದಿಲ್ಲ, 50% ಒತ್ತಡಗಳು ಇರೋದಿಲ್ಲ. ಮತ್ತೆ ಮಾನಸಿಕ ಆರೋಗ್ಯ ಅಂತಂದ್ರೆ ನಮ್ಮ ಮನಸ್ಥಿತಿ ಏನಿದು ಮನಸ್ಥಿತಿ, ಈ ಮನಸ್ಥಿತಿ ಮಾನಸಿಕ ಆರೋಗ್ಯಕ್ಕೆ ಸೋಲು ಮತ್ತು ಗೆಲುವು ಎರಡನ್ನೂ ಸಮಾನಾಂತರವಾಗಿ ನೋಡ್ತಕ್ಕಂಥ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು. ಸಮಾನಾಂತರವಾಗಿ ನೋಡಲಿಕ್ಕೆ ಆಗದೇ ಹೋದರೂ ಕೂಡ ಆ ಸಮಾನಾಂತರವಾಗಿ ಆದಗಳಿಗೆ ಪೂರಕವಾಗಿ ಅಂದರೆ ರೆಸ್ಪಾನ್ಸ್, ಒಂದು ಕ್ರಿಯೆಗೆ ಅದಕ್ಕೆ ಒಂದು ಸ್ಪಂದನೆ ಮಾಡ್ತಕ್ಕಂಥದ್ದು ಅಥವಾ ಕ್ರಿಯೆ ಮಾಡ್ತಕ್ಕಂಥದ್ದು, ಪ್ರತಿಕ್ರಿಯೆ ಮಾಡ್ತಕ್ಕಂಥದ್ದು, ಅಥವಾ ಒಂದು ಹೆಚ್ಚಿನ ಓವರ್ ರಿಯಾಕ್ಟ್ ಮಾಡ್ತಕ್ಕಂಥದ್ದು, ಇದನ್ನ ನಾವು ಮಾನಸಿಕ ಆರೋಗ್ಯ ಅಂತ ಹೇಳಿ ನಾವು ಅದನ್ನು ಅಳವಡಿಸ್ಕೊಳ್ಬಹುದಾಗ್ತದೆ. ಹಾಗೇನೆ ಭಾವನಾತ್ಮಕ ಮತ್ತು ಚೇತನಮಯ ಆರೋಗ್ಯವನ್ನು ಕೂಡ ಕಾಪಾಡ್ತಾ ಇರಬೇಕಾಗತ್ತೆ. ಇನ್ನು ನಾವು ಸಾಮಾನ್ಯವಾಗಿ ಎಲ್ಲರೂ ಏನಾದರೂ ಒಂದು ಕೆಲಸ ಮಾಡೇ ಮಾಡ್ತಾರೆ. ಇಲ್ಲಿ ಕಾರ್ಯನಿರ್ವಹಣೆ ಮಾಡುವಂತಹ ಸಂದರ್ಭದಲ್ಲಿ ನಾವು ಕೆಲವೊಂದು ಹಂತಗಳನ್ನ ಗುರುತಿಸಬೇಕಾಗತ್ತೆ. ಕಾರ್ಯನಿರ್ವಹಣೆಯ ಸಾಮರ್ಥ್ಯದಲ್ಲಿ ಉದಾಹರಣೆಗೆ ನೀವು ಆಗ್ಲೇ ಕೂಡ ಮಾತಾಡ್ತಾ ಇದ್ವಿ, ಜಾಗೃತಿಯ ಅವಸ್ಥೆ ಅಂತ, ಸೆನ್ಸಿಂಗ್ ಟೈಪ್ ಅಂತ ಹೇಳ್ತೇವೆ. ಅದನ್ನು ಹೇಗೆ ವಿಸ್ತಾರ ಮಾಡ್ತೀವಿ? ಇವಾಗ ಜಾಗೃತಿ ಅವಸ್ಥೆ ಅಂದ್ರೆ ಸೆನ್ಸಿಂಗ್ ಟೈಪ್. ಇವಾಗ ಪ್ರತಿಯೊಬ್ಬ ವ್ಯಕ್ತಿನಲ್ಲಿ ಈ 4 ರೀತಿ ಇರ್ತದೆ. ಈ 4ರಲ್ಲಿ ಒಂದು ನಮ್ದು ಜಾಗೃತಿ ಅವಸ್ಥೆ ಸೆನ್ಸಿಂಗ್ ಟೈಪ್ ಅಂತಂದ್ರೆ, ಇವತ್ತು ನಾವು ಒಂದು ವೈಜ್ಞಾನಿಕವಾಗಿ ಪ್ರಾಣಿ ಪಕ್ಷಿಗಳನ್ನೇ ತೆಗೆದುಕೊಂಡಾಗ ಎಲ್ಲೋ ಒಂದ್ ಕಡೆ ಮಳೆ ಬರುತ್ತೆ ಅಂತ ಗೊತ್ತಾಗ್ತಕ್ಕಂಥದ್ದು ನಮಗಿಂತ ಮುಂಚಿತವಾಗಿ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಗೊತ್ತಾಗುತ್ತೆ. ಆಮೇಲೆ ಒಂದು ಪ್ರಕೃತಿಯ ವಿಕೋಪ ಆಗ್ತಕ್ಕಂಥದ್ದೇ ಅಂತ ಗೊತ್ತಾಗ್ತಕ್ಕಂಥದ್ದು ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಗೊತ್ತಾಗ್ತದೆ. ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ 6ನೇ ಇಂದ್ರಿಯ ಅಂತಕ್ಕಂಥದನ್ನ ಜಾಗೃತಿ ಅವಸ್ಥೆ, ಅದನ್ನ ನಾವು ಇಂಟ್ಯೂಷನ್ ಅಂತ ಕರಿತೇವೆ, ಇಂಟ್ಯೂಟಿವ್ ಟೈಪ್ ಅಂತೇವೆ. ಅಂದ್ರೆ ಮುಂಚಿತವಾಗಿ ಅರಿಯೋದು, ಏನೋ ಆಗುತ್ತೆ ಅನ್ನುವಂಥದ್ದು ನಮಗೆ ಮುಂಚೆನೆ ಗೊತ್ತಾಗೋದು, ಮುನ್ಸೂಚನೆ. ಅದು ಸಾಮಾನ್ಯವಾಗಿ ಪ್ರತಿ ಮನುಷ್ಯರಲ್ಲೂ ಇರುತ್ತೆ. ಎಲ್ಲೋ ಒಂದ್ ಕಡೆ ಯಾವುದೋ ಒಂದು ಸ್ಥಳದಲ್ಲಿ ಇವಾಗ ಅಲ್ಲಿ ಒಂದು ಡೇಂಜರ್ ಅಥವಾ ಒಂದು ಅವಘಡ ಅಥವಾ ಒಂದು ಇದೆ ಅಂದ್ರೆ ಅಲ್ಲಿಗೆ ಹೋಗ್ಬೇಡ ಅಂತಕ್ಕಂಥ ಮನಸ್ಥಿತಿ ಎಲ್ಲೋ ಒಂದ್ ಕಡೆ ಪ್ರತಿಯೊಬ್ಬರಿಗೂ ಅದನ್ನ ಹೇಳ್ತಕ್ಕಂಥ ಒಂದು ಕೆಲಸವನ್ನ ಮಾಡುತ್ತೆ. ಆ ಜಾಗೃತಿಯ ಅವಸ್ಥೆಯನ್ನ ಜೊತೆಗೆ ಮುಂಚಿತವಾಗಿ ಅರಿಯುವುದು ಇಂಟ್ಯೂಟಿವ್, ನಾಳೆ ಏನಾಗುತ್ತೆ ಅಂತಕ್ಕಂಥದ್ದನ್ನ. ನಮ್ಮ ಮಹಾನ್ ಋಷಿ ಮುನಿಗಳು ಎಲ್ಲ ಅವರು ಇಂಟ್ಯೂಟಿವ್ ಟೈಪ್. ಏನು ಇವಾಗ ಜ್ಯೋತಿಷ್ಯ ಶಾಸ್ತ್ರ ಇರ್ಬೋದು ಅಥವಾ ಇನ್ನೊಂದು, ಅದು ವಿಜ್ಞಾನನೇ. ಆ ವಿಜ್ಞಾನದಲ್ಲಿ ಏನು ಅಂತಂದ್ರೆ ಆ ಒಂದು ಮುಂಚಿತವಾಗಿ ಅರಿಯತಕ್ಕಂಥ ಇಂಟ್ಯೂಟಿವ್ ಟೈಪ್ ಅಂದ್ರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಅದರಲ್ಲಿ ಕೆಮಿಕಲ್ಸ್ ಇರ್ಬೋದು, ಇನ್ನೊಂದಿರ್ಬೋದು, ಯಾವುಗಳನ್ನ ನಾವು ಕ್ರಿಯಾತ್ಮಕವಾಗಿ ಆಕ್ಟಿವೇಟ್ ಮಾಡ್ತಕ್ಕಂಥದ್ದು, ಅವುಗಳನ್ನ ಉತ್ತೇಜನಗೊಳಿಸ್ತಕ್ಕಂಥದ್ರ ಮುಖಾಂತರ ನಾವು ಅದನ್ನ ಇವಾಗ ಈ 7 ಚಕ್ರಗಳು ಅಂತ ಏನ್ ಹೇಳ್ತೀವರ ಮೂಲಾಧಾರಗಳಿಂದ ಅದು ಬಂದಿರತಕ್ಕಂಥದನ್ನ ಯಾವುದನ್ನ ನಾವು ಕ್ರಿಯಾಶೀಲತೆಗೊಳಿಸಿದಾಗ ನಮಗೆ ಈ ಒಂದು ಇಂಟ್ಯೂಷನ್ ಅಥವಾ ಅರಿತಕ್ಕಂಥದ್ದು ಗೊತ್ತಾಗುತ್ತೆ ಅಂತಕ್ಕಂಥದ್ದನ್ನು ಕೂಡ ಕಂಡುಕೊಳ್ಳೋಕೆ ಬಹಳಷ್ಟು. ನಾವು ಮೆದುಳಿನ ಬಗ್ಗೆ ಆಗ್ಲೇ ಸ್ವಲ್ಪ ಮಾತಾಡಿದ್ವಿ. ಈ ಮೆದುಳಿನ ಸಾಮರ್ಥ್ಯ ಇದೆಯಲ್ಲ, ಅದು ತುಂಬಾನೇ ಎಲ್ಲರಲ್ಲೂ ಇದೆ ಅನ್ನೋದು ಒಂದನ್ನ ನಾವು ಮಾತನಾಡಿದ್ವಿ. ಅಂಡ್ ಮೈಂಡ್ ಈಸ್ ಲೈಕ್ ಎ ಪ್ಯಾರಾಚೂಟ್, ಇಟ್ ವರ್ಕ್ಸ್ ಓನ್ಲಿ ವೆನ್ ಇಟ್ ಓಪನ್ಸ್ ಅಂತಾರೆ. ಅಂದ್ರೆ ಇದೊಂಥರ ಪ್ಯಾರಾಚೂಟ್ ಇದ್ದ ಹಾಗೆ ಅದನ್ನ ನಾವು ಓಪನ್ ಮಾಡಬೇಕು ಅಂತ. ಅಂದ್ರೆ ಈ ಚಿಂತನೆಗಳ ಸಾಮರ್ಥ್ಯ ಇದೆಯಲ್ಲ, ಈ ಥಿಂಕಿಂಗ್ ಟೈಪ್, ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಇವಾಗ ಯಾತಕ್ಕೆ ನಮ್ಮಲ್ಲಿ ಚಿಂತನೆಗಳ ಸಾಮರ್ಥ್ಯದಿಂದ ನಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಬಹುದು ಅಂತಂದ್ರೆ, ಯಾವುದಾದ್ರೂ ಒಂದು ವಿಷಯವನ್ನ ಬಂದಾಗ ಈ ಅತೀವವಾಗಿರ್ತಕ್ಕಂಥ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವು ಚಿಂತನೆ ಅನ್ನೋದನ್ನ ಮರೆತು ಬಿಟ್ಟಿದೀವಿ. ಯಾವುದೇ ಒಂದು ವಿಷಯವನ್ನ ಅದರ ಆದಿಯಲ್ಲಿ ನಿಂತು ಅಂತ್ಯದಲ್ಲಿ ಮಾತಾಡ್ತಕ್ಕಂಥ ಪ್ರಯತ್ನವನ್ನ ನಾವು ಮಾಡ್ತೀವಿ. ಅದು ಚಿಂತನೆ ಆಗೋದಿಲ್ಲ. ನಾವು ಆದಿಯಲ್ಲಿ ಅಷ್ಟೇ ಇದ್ದೀವಿ ಅಂತಕ್ಕಂಥದನ್ನ ಆದಿಯಿಂದ ಒಳಗಡೆ ಹೋಗಿ ಅಲ್ಲಿಂದ ನೋಡಿ, ಮನುಷ್ಯನ ಒಂದು ಜೀವನ, ಅದು ಮನುಷ್ಯನ ಒಂದು ಜೀವನ ಚಕ್ರ ಅಂತ ಹೇಳ್ತೀವಿ. ಹುಟ್ಟಿನಿಂದ ಬೆಳವಣಿಗೆ ಆಗ್ತದೆ, ಬಾಲಕ ಆಗ್ತಾನೆ, ಯೌವನಸ್ಥೆಗೆ ಬರ್ತಾನೆ, ಮತ್ತೆ ಪ್ರೌಢಾವಸ್ಥೆಗೆ ಬರ್ತಾನೆ, ಮತ್ತೆ ಮುಪ್ಪಿಗೆ ಬಂದು ಸಾವನ್ನಾಗ್ತಾನೆ. ಅದೇ ರೀತಿಯಾಗಿ ಈ ಚಿಂತನೆ ಅಂತಕ್ಕಂಥದ್ದು ಒಂದು ವಿಷಯವನ್ನ ತೆಗೆದುಕೊಂಡಾಗ ನಾವು ಹಂತ ಹಂತವಾಗಿ ಆ ಚಿಂತನೆಯಲ್ಲಿ ಮನಸ್ಸಿನಲ್ಲಿ ಮಂಥನ ಮಾಡಿದಾಗ ಆ ಚಿಂತನಾಪೂರ್ವಕವಾಗಿ ಬರ್ತಕ್ಕಂಥದ್ದೇನೆ ನಮಗೆ ಒಂದು ಪರಿಹಾರ ಆಗ್ತಕ್ಕಂಥದ್ದು, ಮತ್ತೆ ವ್ಯಕ್ತಿತ್ವ ಅಲ್ಲಿ ವಿಕಸನ ಆಗ್ತಕ್ಕಂಥ. ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಈ ಚಿಂತನೆಗೆ ಶಾಲಾ ಕಾಲೇಜುಗಳಲ್ಲಿ ಬೇರೆ ಬೇರೆ ತರಬೇತಿಗಳಲ್ಲಿ ಎಲ್ಲ ಸಿಗಲಿಕ್ಕೆ ಸಾಧ್ಯತೆ ಇದೆ. ಈ ಭಾವನಾ ಜೀವನದ ಸಾಮರ್ಥ್ಯ ಇದೆಯಲ್ಲ, ಇದನ್ನ ಎಲ್ಲೋ ಒಂದು ಕಡೆ ನಾವು ಹೆಚ್ಚು ಗಮನವನ್ನು ನೀಡಬೇಕಾಗಿದೆ ಅಂತ, ಅಲ್ಲಿ ಹೆಚ್ಚು ವ್ಯಕ್ತಿತ್ವ ವಿಕಸನ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಹಾಗಾಗಿ ಈ ಭಾವನಾ ಜೀವನದ ಸಾಮರ್ಥ್ಯ ಇದೆಯಲ್ಲ, ಇದು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿ?
ಭಾವನಾ ಜೀವನದ ಸಾಮರ್ಥ್ಯ ಬಹಳಷ್ಟು ಪರಿಣಾಮಕಾರಿ. ಯಾಕೆಂತಂದ್ರೆ ಪ್ರಪಂಚದಲ್ಲಿ ಜೀವನ ಮಾಡ್ತಾ ಇರತಕ್ಕಂಥ ಒಂದು ವ್ಯಕ್ತಿ ಸಂಪೂರ್ಣವಾಗಿ ಆ ವ್ಯಕ್ತಿಯನ್ನ ನೋಡ್ತಕ್ಕಂಥದ್ದು ಬೇರೆಯವರ ಭಾವನಾ ಜೀವನದ ಮೂಲಕ ಮಾತ್ರನೇ. ಆದರೆ ಅದರಲ್ಲಿ ಎರಡು ವಿಧವಾಗಿ ಮಾಡ್ಕೊಳ್ಬಹುದು ನಾವು. ಈ ಬೇರೆಯವರು ನನ್ನ ಬಗ್ಗೆ ಏನ್ ಅನ್ಕೊಳ್ತಾರೆ ಅಂತಕ್ಕಂಥ ಒಂದು ನಿರೀಕ್ಷೆಯಿಂದ ಬಹಳಷ್ಟು ಜನ ಜೀವನನೇ ಮಾಡೋದಿಲ್ಲ. ಸೊ ಆ ನಿರೀಕ್ಷೆ ಎಷ್ಟು ಒಂದು ಹಂತಕ್ಕಿರ್ಬೇಕು. ಆ ಭಾವನಾ ಜೀವನ ಅಂತಕ್ಕಂಥದ್ದು ಆ ಹಂತಕ್ಕೆ. ಅದಕ್ಕೆ ಹೇಳ್ತೀವಿ ಭಾವನೆಗಳಲ್ಲಿ ಪ್ರಮುಖವಾಗಿ ಎಮೋಷನಲ್ ಇಂಟೆಲಿಜೆನ್ಸು, ಎಮೋಷನಲ್ ಅಂತ ಹೇಳ್ತಾರೆ, ಬಹಳ ಕಷ್ಟ ಅಂತ ಏನಿಲ್ಲ. 4 ಈಗ 4 ನೆನ್ಪಿಟ್ಕೊಂಡ್ಬಿಟ್ರೆ ನೀವು ಭಾವನಾ ಜೀವನಗಳಲ್ಲಿ ಎಕ್ಸ್ಪರ್ಟ್. ಆ 4 ಏನಪ್ಪಾ ಅಂತಂದ್ರೆ ನನ್ನನ್ನ ನಾನು ಅರಿಯುವುದು ಮತ್ತು ನನ್ನನ್ನ ನಾನು ನಿರ್ವಹಣೆ ಮಾಡಿಕೊಳ್ಳುವುದು. ಅದು 2 ಉತ್ತರ. ಫಸ್ಟ್ ನಾನು ನನ್ನ ಭಾವನೆಗಳು ಏನು, ನನ್ನ ವ್ಯಕ್ತಿತ್ವ ಏನು, ನನ್ನ ವ್ಯಕ್ತಿಗತವಾಗಿರ್ತಕ್ಕಂಥ ಅಭಿಪ್ರಾಯಗಳೇನು, ನನ್ನಲ್ಲಿ ಇರ್ತಕ್ಕಂಥ ಒಂದು ಸ್ಟ್ರೆಂತ್, ಶಕ್ತಿ, ಸಾಮರ್ಥ್ಯ ಏನು, ನನ್ನಲ್ಲಿ ಇರ್ತಕ್ಕಂಥ ವೀಕ್ನೆಸ್ ಏನು, ಇದನ್ನ ತಿಳ್ಕೊಳ್ತಕ್ಕಂಥದ್ದು. ಅದನ್ನ ಅದೇ ರೀತಿಯಾಗಿ ನನ್ನನ್ನ ನಾನು ನಿರ್ವಹಣೆ ಮಾಡ್ಕೊಳ್ತಕ್ಕಂಥದ್ದು. ಇವಾಗ ನಿರ್ವಹಣೆ ಅಂತಂದ್ರೆ ಹಸಿವೆ ಆಗಿದೆ ಅಂತ ಅಂದ ತಕ್ಷಣನೇ ನಮ್ಮಲ್ಲಿ ದುಡ್ಡಿಲ್ಲ ಅಂತಂದ್ರೆ ಹೋಗಿ ಯಾವುದೋ ಅಂಗಡಿನಲ್ಲಿ ಇರ್ತಕ್ಕಂಥದ್ದನ್ನು ತಗೊಂಡು ತಿನ್ನಕ್ಕಾಗಲ್ಲ, ಅದು ನಿರ್ವಹಣೆಗೆ ಬರುತ್ತೆ. ಅದೇ ರೀತಿಯಲ್ಲಿ ಭಾವನೆಗಳಲ್ಲಿ ಇನ್ನೊಂದು ಇತರರನ್ನ ಅರಿತಕ್ಕಂಥದ್ದು. ನಾವು ಯಾರ ಜೊತೆ ವ್ಯವಹರಿಸ್ತಾ ಇದೀವಿ, ತಂದೆ ತಾಯಿ ಇರ್ಬೋದು, ಇನ್ನೊಬ್ರು ಇರ್ಬೋದು, ಸ್ನೇಹಿತರು ಇರ್ಬೋದು, ಮತ್ತೆ ಸಮಾಜ ಇರ್ಬೋದು, ಅದ್ರ ಬಗ್ಗೆ ತಿಳುವಳಿಕೆ ತೆಗೆದುಕೊಳ್ತಕ್ಕಂಥದ್ದು, ಮತ್ತೆ ಇತರರೊಂದಿಗೆ ನಿರ್ವಹಣೆ. ಈ 4 ನಾವು ಮುಖ್ಯ ಆಗ್ತದಲ್ಲ. ಸೊ ನಾವಿಲ್ಲಿ ಮೆದುಳಿಗೆ ಸಂಬಂಧಪಟ್ಟ ವಿಚಾರಗಳು, ಹೃದಯಕ್ಕೆ ಸಂಬಂಧಪಟ್ಟ ವಿಚಾರಗಳು, ಇವು ಎರಡನ್ನೂ ಬೆರೆಸಿ ನಾವು ಮಾತಾಡ್ಬೇಕಾದ್ರೆ ಒಂದು ಮಾತು ಹೇಳ್ತಾ ಇರ್ತಾರೆ, ವಿ ಹ್ಯಾವ್ ಟು ಸ್ಪೀಕ್ ವಿತ್ ಹಾರ್ಟ್ ಅಂಡ್ ಮೈಂಡ್, ದ ಮೌತ್ ಈಸ್ ಇನ್ ಬಿಟ್ವೀನ್ ಅಂತ. ಅಂದ್ರೆ ಹೃದಯ ಮತ್ತು ಮೆದುಳು ಎರಡನ್ನೂ ನಾವು ಸರಿಯಾಗಿ ಬಳಸ್ತಾ ಇದ್ರೆ ನಮ್ಮಲ್ಲಿ ಉತ್ತಮ ಮಾತುಗಳು ಬರುತ್ತೆ ಅಂತ. ವಿಶ್ಲೇಷಣಾ ಸಾಮರ್ಥ್ಯದ ಬಗ್ಗೆ ತಾವು ಸಾಕಷ್ಟು ವೀಕ್ಷಕರಿಗೆ ಮಾಹಿತಿಯನ್ನು ನೀಡಿದ್ದೀರಿ. ಧನ್ಯವಾದಗಳು ಡಾಕ್ಟರ್ ವಿಶ್ವನಾಥ್ ಅವರೇ. ನಮಸ್ಕಾರ. ನಮಸ್ಕಾರ, ಧನ್ಯವಾದ.